ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಮನೋಹರವಾದ, ಅತೀ ಪವಿತ್ರವಾದ, ಅತೀ ಸುಂದರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವಾನ್ ರಮಣ ಮಹರ್ಷಿಯವರ ಧ್ಯಾನದಿಂದ ಶುರು ಮಾಡೋಣ ಇಂದಿನ ಕಾರ್ಯಕ್ರಮವನ್ನು. ನೀಲಾರವಿಂದ ಸುಹೃದ ಸದೃಶಂ ಪ್ರಸಾದೆ ತುಲ್ಯಂ ತಥಾ ಮಹಸಿ ತೋಯಜ ಬಾಂಧವೇನ ಭ್ರಾಮ್ಯಾಂ ಸ್ಥಿತೌ ತು ಪಿತರಂ ವಟಮೂಲವಾಸಂ ಸಂಸ್ಮಾರಯಂತಂ ಅಚಲಂ ತಮನುಸ್ಮರಾಮಃ. ಎಲ್ಲ ಉಪನಿಷತ್ತುಗಳ ಸಾರವನ್ನು, ಭಗವದ್ಗೀತೆ 700 ಶ್ಲೋಕಗಳ ಸಾರವನ್ನು 30 ಶ್ಲೋಕಗಳಲ್ಲಿ ಅತೀ ಸರಳವಾಗಿ ನಮಗೆ ಬೋಧಿಸಿ ಅನುಗ್ರಹಿಸಿದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಎಲ್ಲ ಮಾರ್ಗಗಳನ್ನು ಇದರಲ್ಲಿ ವಿವರಿಸಿದ್ದಾರೆ. ಕರ್ಮಯೋಗ, ಉಪಾಸನಾ ಅಥವಾ ಭಕ್ತಿ ಯೋಗ, ಅಷ್ಟಾಂಗ ಯೋಗ, ಹಾಗೆಯೇ ಕೊನೆಯದಾಗಿ ಸುಮಾರು 17 ಶ್ಲೋಕಗಳನ್ನು ಜ್ಞಾನಯೋಗಕ್ಕೆ ಕಾದಿರಿಸಿದ್ದಾರೆ. 14, 15 ಪರಿಚಯವನ್ನ ಮಾಡಿಕೊಡ್ತಾರೆ ಜ್ಞಾನಯೋಗಕ್ಕೆ. 16ನೇ ಶ್ಲೋಕದಲ್ಲಿ ಮತ್ತೆ ಅದರ ಸಾರವನ್ನ ಹೇಳಿ ಆ ಸ್ಥಿತಿಗೆ ತಲುಪೋದು ಹೇಗೆ ಅಂತ ಹೇಳುವ ವಿಚಾರವನ್ನ 17ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ವಿವರಿಸ್ತಾ ಹೋಗ್ತಿದ್ದಾರೆ. ನಾವು 17, 18ರವರೆಗೂ ನೋಡಿದೆವು. ಒಂದು ಸಲ 14, 15, 16 ಮತ್ತೊಂದು ಸಲ ನೋಡೋಣ. ಪ್ರಾಣಬಂಧನಾತ್ ಲೀನಮಾನಸಂ ಏಕಚಿಂತನಾತ್ ನಾಶಮೇತ್ಯದಃ. ನಾಶ ಮಾಡಬೇಕಾಗಿದೆ. ಪ್ರಾಣಬಂಧನ ಅಂದರೆ ಪ್ರಾಣಾಯಾಮವನ್ನ ಮಾಡಿ ಮನಸ್ಸನ್ನ ವಿಸರ್ಜನೆ ಮಾಡುವಂತಹ ಪ್ರಯತ್ನವನ್ನ ಮಾಡಲೇಬೇಕಾಗಿದೆ. ಆಮೇಲೆ ನಷ್ಟ ಮಾನಸೋತ್ಕೃಷ್ಟ ಯೋಗಿನಃ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿ ಯತಃ. ಮನಸ್ಸು ನಷ್ಟ ಯಾರಿಗಾಗಿದ್ಯೋ ಅಂಥವನೇ ಉತ್ಕೃಷ್ಟ ಯೋಗಿ, ಅಂದ್ರೆ ಶ್ರೇಷ್ಠ ಯೋಗಿ. ಅಂಥವನಿಗೆ ಯಾವ ಕರ್ತವ್ಯವೂ ಇಲ್ಲ, ಯಾವ ಕೆಲಸವನ್ನು ಮಾಡಲೇಬೇಕಾದಂತೂ ಯಾವುದೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೂಡ ಇದನ್ನೇ ಹೇಳಿದ್ದಾನೆ. ಆಮೇಲೆ 16ನೇ ಶ್ಲೋಕ ಮುಖ್ಯವಾದದ್ದು. ದೃಶ್ಯವಾರಿತಂ ಚಿತ್ತಂ ಆತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ. ಈ 16ನೇ ಶ್ಲೋಕದ ಬಗ್ಗೆ ವಿವರಣೆ 17ರಿಂದ 30ರವರೆಗೂ. ದೃಶ್ಯವಾರಿತಂ ಚಿತ್ತಂ ಆತ್ಮನಃ. ದೃಶ್ಯವಾರಿತಂ ಅಂತ ಹೇಳಿದ್ರೆ ಪ್ರಪಂಚದಿಂದ ನಾವು ಗ್ರಹಿಸಲ್ಪಡುವ ವಿಷಯ. ನೋಡೋದಿರ್ಬೋದು, ಕೇಳೋದಿರ್ಬೋದು, ವಾಸನೆ ತೆಗೆದುಕೊಳ್ಳೋದಿರ್ಬೋದು, ಯಾವುದೇ ಇರಲಿ, ಜ್ಞಾನೇಂದ್ರಿಯಗಳ ಮೂಲಕ ಪ್ರಪಂಚವನ್ನು ನಾವು ತಿಳಿದುಕೊಳ್ಳುತ್ತೇವೆ, ಗ್ರಹಿಸಿಕೊಳ್ಳುತ್ತೇವೆ. ಅದನ್ನೆಲ್ಲ ಅಲ್ಲಲ್ಲಿಯೇ ಬಿಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮನಸ್ಸನ್ನ ಚಿತ್ತಂ ಆತ್ಮನಃ, ಮನಸ್ಸನ್ನ ಆತ್ಮದಲ್ಲಿ ಇರಿಸಿಕೊಳ್ಬೇಕಾಗಿದೆ, ಆತ್ಮನಿಷ್ಠರಾಗಬೇಕಾಗಿದೆ ನಾವೆಲ್ಲರೂ. ಹೀಗಿದ್ರೆ ಇದುವೇ
ತತ್ವದ ದರ್ಶನ, ಸತ್ಯ ದರ್ಶನ ಅಂತ ಹೇಳ್ತೀವಿ. ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಏನೇನೋ ಎಲ್ಲ ಹೆಸರು ಕೊಡ್ತೇವೆ ನಾವು, ಮೋಕ್ಷ. ಇದೆಲ್ಲವೂ ಸಾಧ್ಯ ಯಾವಾಗ ನಾವು ಹೊರಗಿನ ಪ್ರಪಂಚದಿಂದ ಏನನ್ನೆಲ್ಲ ಗ್ರಹಿಸ್ತೇವೆಯೋ ಅದನ್ನೆಲ್ಲ ಅಲ್ಲಲ್ಲಿಯೇ ಬಿಟ್ಟು, ಇದು ಪ್ರಪಂಚಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ ಬಿಟ್ಟು ಮನಸ್ಸನ್ನ ಆತ್ಮದಲ್ಲಿಯೇ ಇರಿಸಿಕೊಳ್ಳಬೇಕಾಗಿದೆ. ಇದನ್ನ ಮಾಡೋದು ಹೇಗೆ? ನಮ್ಗೆಲ್ರಿಗೂ ಅರ್ಥ ಆಯ್ತೀಗ. ಮನಸ್ಸು ಆತ್ಮನಿಷ್ಠರಾಗಿರ್ಬೇಕು. ಮನಸ್ಸು ಆತ್ಮದಲ್ಲಿಯೇ ಇದ್ದಾಗ ಇದುವೇ ಮೋಕ್ಷ. ಇದಕ್ಕೆ ಸತ್ಯ ದರ್ಶನ, ಚಿತ್ವದರ್ಶನ, ತತ್ವದರ್ಶನ ಅಂತೆಲ್ಲ ಹೆಸರು ಕೊಟ್ಟಿದ್ದಾರೆ ಅಂತ. ಇದನ್ನು ಸಾಧಿಸೋದು ಹೇಗೆ ಈಗ ಅಂತ ಹೇಳಿದ್ರೆ 17ನೇ ಶ್ಲೋಕದಲ್ಲಿ ಮಾನಸಂತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವಾತ್ ಅಂತ ಹೇಳಿದ್ರು. ಈ ಮನಸ್ಸು ಅಂದ್ರೆ ಏನು ಅಂತ ವಿಚಾರ ಮಾಡಕ್ಕೆ ಹೋದಾಗ, ಓಹೋ ಮನಸ್ಸೇ ಇಲ್ಲ. ಮಾನಸಂತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸ, ಮನಸ್ಸೇ ಇಲ್ವಲ್ಲ, ಮಾರ್ಗ ಆರ್ಜವಾತ್. ಈ ಥರದ ಒಂದು ಪದ್ಧತಿ, ಇದನ್ನ ಬೋಧಿಸ್ತಾ ಇದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಜ್ಞಾನಯೋಗದಲ್ಲಿ ಹಲವಾರು ಮಾರ್ಗಗಳು ಮತ್ತೆ ಇದೆ. ಅದರಲ್ಲಿ ಮಹರ್ಷಿಯವರು ಈ ಒಂದು ಮಾರ್ಗಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟು, ಇದು ಸರಿ ಡೈರೆಕ್ಟ್ ಆಗಿರುವಂತಹ ಮಾರ್ಗ. ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ಡೈರೆಕ್ಟ್ ಅಲ್ಲಿ ಹೋಗೇ ಸೇರ್ಕೊಳ್ಳೋದು ನಾವು. ನಮಗೆ ಎಲ್ಲಿ ಹೋಗಬೇಕಾಗಿದೆಯೋ, ನಮ್ಮ ಗುರಿ ಏನಿದೆಯೋ ಅದನ್ನ ಸಾಧಿಸೋದು ಡೈರೆಕ್ಟ್. ಇಲ್ಲಿ ಏನು ಆ ಕಡೆ ಈ ಕಡೆ ನೋಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಎಲ್ಲದಕ್ಕೂ ಮನಸ್ಸೇ ಕಾರಣ ಅಂತ ಹೇಳ್ತೀವಿ. ಅದು ಮೋಕ್ಷಕ್ಕೂ ಅದೇ ಕಾರಣ, ಬಂಧನಕ್ಕೂ ಅದೇ ಕಾರಣ ಅಂತ ಹೇಳ್ತೀವಿ. ಅಂತಹ ಮನಸ್ಸು ಇಲ್ಲವೇ ಇಲ್ಲ ಅಂತ ಆಗಬೇಕಾಗಿದೆ. ಆ ಥರ ಮಾಡಬೇಕಾಗಿದೆ ನಾವು. 4 ಜನ ಸ್ನೇಹಿತರು ಕತ್ತಲೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಏನೋ ಬಹಳ ಮುಖ್ಯವಾದ ಒಂದು ಕೆಲಸ ಇತ್ತು ಅವರಿಗೆ 4 ಜನಕ್ಕೆ. ಒಂದು ಸಣ್ಣದಾದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಹೋಗ್ಬೇಕಿದ್ರೆ ಸಡನ್ ಆಗಿ ಒಬ್ಬ ಅಕಸ್ಮಾತ್ ನಿಂತುಬಿಟ್ಟ. ಹೇ ಅಲ್ಲಿ ನೋಡು ಹಾವಿದೆ, ಅಲ್ಲಿ ಮುಂದೆ ಹೋಗ್ಬೇಡಿ. ಹೌದು, ಎಲ್ಲರೂ ಕೈ ಹಿಡ್ಕೊಂಡು ಹಿಂದೆ ಸರಿದು ಬಿಟ್ರು. ಓಹ್ ಹೌದು, ಹಾವು ಕಾಣಿಸ್ತಾ ಇದೆ. ಇನ್ನೊಬ್ಬ ಹೇಳ್ದ, ಓಹೋ ಇದು ವಿಷಪೂರಿತವಾದ ಹಾವು, ನಾನು ನೋಡಿದ್ದೇನೆ ಈ ತರದ ಹಾವು, ಇದು ಕಚ್ಚಿದ್ರೆ ಅಷ್ಟೇ ಸಾವು ಗ್ಯಾರಂಟಿ. ಹೀಗೆ ಒಬ್ಬೊಬ್ರು ಅಭಿಪ್ರಾಯವನ್ನ ಹೇಳ್ತಾ ಹೋದ್ರು. ಅದೆಲ್ಲಾದ್ರೂ ನಮ್ಮನ್ನ ಓಡಿಸ್ಕೊಂಡು ಬಂದ್ರೆ, ಈಗ ಇಲ್ಲಿ ಕತ್ತಲೆ, ಕರೆಂಟ್ ಬೇರೆ ಇಲ್ಲ, ಎಲ್ಲಿ ಓಡೋದು ನಾವು ಅದೆಲ್ಲ ಮಾತಾಡ್ತಾ ಇದ್ರು. ಸುಮಾರು ಹೊತ್ತಾಯ್ತು. ಆಮೇಲೆ ಒಬ್ಬ ಹೇಳ್ದ, ಅದೇನೋ ಅಲ್ಲಾಡಾಗೆ ಕಾಣ್ತಾ ಇಲ್ಲ, ನಾವು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣವಾ? ಸರಿ ಅಂತ ಹೇಳಿ 4 ಜನನು ಮುಂದಕ್ಕೆ ಹೋಗಿ ನೋಡಿದ್ರು. ನೋಡಿದ್ರೆ ಅಯ್ಯೋ ಇದು ಒಂದು ಹಗ್ಗ. ನಾವು ಹಾವು ಅಂತ ಅನ್ಕೊಂಡೆವು, ವಿಚಾರ ಮಾಡಿಲ್ಲ. ಸುಮ್ಮನೆ ನಮ್ಮಷ್ಟಕ್ಕೆ ಹೀಗೆ ಇರ್ಬೋದು ಹಾಗಿರ್ಬೋದು ಅಂತ ಆಲೋಚನೆ ಮಾಡಿದ್ದಷ್ಟೇ ಹೊರತು ಅದು ನಿಜವಾಗಿ ಏನು ಅಂತ ಹೇಳೋದನ್ನು ನಾವು ನೋಡೇ ಇಲ್ಲ. ಈಗ ಹತ್ರ ಹೋಗಿ ನೋಡಿದಾಗ ಇದು ಒಂದು ಹಗ್ಗ, ಅಯ್ಯೋ ಇದಕ್ಕೆ ಇಷ್ಟೊತ್ತು ನಾವು ಸಮಯವನ್ನ ವ್ಯರ್ಥ ಮಾಡಿದೆವು ಅಂತ ಹೇಳಿ ಆಯ್ತು ಅವರಿಗೆ. ಹಾಗೆ ಇಲ್ಲಿ ಭಗವಾನರು ನಮಗೆ ಹೇಳ್ತಿದ್ದಾರೆ, ಇದು ಆರ್ಜವ, ಇದು ಸುಲಭವಾದ ಡೈರೆಕ್ಟ್ ಆದ ಮಾರ್ಗ. ಸುಲಭ ಅಂತಲ್ಲ, ಹತ್ತಿರ ಇರುವಂಥದ್ದು ಇದುವೆ. ಯಾವುದು? ಮನಸ್ಸನ್ನ ಖಾಲಿ ಮಾಡುವಂಥದ್ದು. ಆಮೇಲೆ ಏನ್ ಹೇಳಿದ್ರು 18ನೇ ಶ್ಲೋಕದಲ್ಲಿ, ವೃತ್ತಯಸ್ತ್ವಹಂ ವೃತ್ತಿಮಾಶ್ರಿತಾಃ ವೃತ್ತಯೋ ಮನೋ ವಿದ್ಯಹಂ ಮನಃ. ಇಲ್ಲಿ ಇದಂ ವೃತ್ತಿ, ಇದರ ಬಗ್ಗೆ ವಿಚಾರವನ್ನ ಇಲ್ಲಿ ತಿಳಿಸಿಕೊಟ್ಟಿಲ್ಲ. ಪ್ರಪಂಚ ಅಂತ ಹೇಳೋದು ನಾವು ಏನ್ ಸಿಕ್ಕಿದ್ರು ಇದು ಇದು ಪುಸ್ತಕ, ಇದು ಗ್ಲಾಸು, ಇದು ಕುರ್ಚಿ ಅಂತೆಲ್ಲ ಹೇಳ್ತೀವಿ. ಇದು 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 ಅದೇ ಇದಂ ವೃತ್ತಿ. ಈ ಪ್ರಪಂಚ ಅಂತ ಹೇಳೋದು ಒಂದು ಇದಂ ವೃತ್ತಿ. ಪ್ರಪಂಚದಲ್ಲಿ ಏನೇ ಇದ್ರೂ ಇದಂ ವೃತ್ತಿ. ಪ್ರಪಂಚ ಅಂತ ಹೇಳೋದು ನಮಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಬಂದಿರುವಂತಹ ಆಲೋಚನೆಗಳು, ನಾವು ಪ್ರಪಂಚದಿಂದ ಗ್ರಹಿಸಿರುವಂತಹ ವಿಚಾರಗಳು ಮಾತ್ರ ನಮಗೆ ಪ್ರಪಂಚ.
ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಅಥವಾ ನಾವೇ ಇರುವ ಊರಿನ ಮೂಲೆಯಲ್ಲಿ ಏನೋ ಘಟನೆ ನಡೆದಿದೆ, ನಮಗೆ ಅದರ ಬಗ್ಗೆ ವಿಚಾರ ಯಾರು ಹೇಳಲಿಲ್ಲ, ಗೊತ್ತಾಗ್ಲಿಲ್ಲ ಅಂತ ಆದ್ರೆ ನಮ್ಮ ಪ್ರಕಾರ ಅದು ಆ ಘಟನೆ ನಡೆಯದ ಹಾಗೆ. ನಮ್ಗೆ ಗೊತ್ತೇ ಇಲ್ವಲ್ಲ, ನಡೆಯದ ಹಾಗೆ. ಅಂದ್ರೆ ಈ ಪ್ರಪಂಚ ಅಂತ ಹೇಳಿದ್ರೆ ಎಷ್ಟೇ ದೊಡ್ಡ ಪ್ರಪಂಚವೇ ಆಗಿರ್ಲಿ, ಪ್ರಪಂಚ ಒಂದೇ ಇದ್ರೂ ಕೂಡ ನಮ್ಮ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರಪಂಚ ಅಂತ ಹೇಳಿದ್ರೆ ಏನು? ನಮ್ಮ ಮನಸ್ಸಿನಲ್ಲಿ ಆ ಪ್ರಪಂಚದ ಬಗ್ಗೆ ಏನೇನು ವಿಷಯ ತಿಳಿದಿದೆಯೋ ಅದು ಮಾತ್ರ. ತಿಳಿಯದ ವಿಷಯ ನಮಗೆ ಅದು ಇಲ್ಲ. ಆ ಘಟನೆಯೂ ನಡೆದಿಲ್ಲ, ಆ ವಿಷಯವೂ ನಮಗೆ ಗೊತ್ತಿಲ್ಲ ಅಂತ ಆದ್ರೆ ಅದು ಇಲ್ಲದ ಹಾಗೆ. ಈ ಮನಸ್ಸು ಅಂತ ಹೇಳೋದು ಕೂಡ ಆಲೋಚನೆಗಳ ಒಂದು ದೊಡ್ಡ ಮೂಟೆ. ಮನಸ್ಸು ಕೂಡ ಇದಂ ವೃತ್ತಿ. ಇಲ್ಲಿ 3 ಘಟ್ಟದಲ್ಲಿ ಹೇಳುತ್ತಾರೆ ಭಗವಾನರು. ಮೊದಲನೇ ಘಟ್ಟ ಏನು ಅಂತ ಹೇಳಿದ್ರೆ, ಪ್ರಪಂಚ ಅಂತ ಹೇಳಿದ್ರೆ ನನ್ನ ಮನಸ್ಸಿನಲ್ಲಿ ಬಂದಿರುವಂತಹ, ತಿಳಿದಿರುವಂತಹ ಆಲೋಚನೆಗಳು ಮಾತ್ರ. ಇದಂ ವೃತ್ತಿ. ಈ ಮನಸ್ಸು ಅಂತ ಹೇಳೋದು ಕೂಡ ಆಲೋಚನೆಗಳ ಒಂದು ಮೂಟೆ. ಇದು ಅಹಂ ವೃತ್ತಿಯನ್ನ ಅವಲಂಬಿಸಿಕೊಂಡಿದೆ. ಅಹಂ ವೃತ್ತಿ ಅಂದ್ರೆ ಏನು? ಅಹಂಕಾರ, ಗರ್ವದ ಮದದ ಅಹಂಕಾರ ಅಲ್ಲ. ವ್ಯಕ್ತಿತ್ವ, ನಾನು ಅಂತ ಹೇಳುವ ಒಂದು ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಇದೆ. ನಾನಿಲ್ಲಿ ಇದ್ದೇನೆ, ಏನು ಗರ್ವ ಅಲ್ಲ. ಯಾರು ಹೇಳಬೇಕಾಗಿಲ್ಲ, ಓ ನೀನಿಲ್ಲಿದ್ದೀಯಾ ಅಂತ ಕೇಳಬೇಕಾಗಿಲ್ಲ ಯಾರು ಕೂಡ. ನಾನು ಇದ್ದೇನೆ ಅಂತ ನನಗೆ ಗೊತ್ತಿದೆ, ಯಾರು ಹೇಳಬೇಕಾಗಿಲ್ಲ. ಅದು ಎಷ್ಟೇ ಕತ್ತಲೆ ಇರಲಿ. ಬೇರೆ ಯಾರೋ ಒಬ್ರು ಬಂದು, ಜ್ಯೋತಿ ನೀನು ಇಲ್ಲಿದ್ದೀಯಾ ಆಯ್ತಾ, ನನಗೆ ಗೊತ್ತಿಲ್ವಾ ನಾನು ಇಲ್ಲಿದ್ದೇನೆ ಅಂತ ಬೇರೆ ಯಾರು ಹೇಳಬೇಕಾ ನನಗೆ? ಕತ್ತಲೆ, ಎಷ್ಟೇ ಕತ್ತಲೆಯಲ್ಲಿ ಕೂಡ ಆ ಅಹಂಕಾರ ಅಥವಾ ಅಹಂ ವೃತ್ತಿ ಅಂತ ಹೇಳೋದು ನಮಗೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಇನ್ನು ಈ ಅಹಂಕಾರ ಅಂತ ಹೇಳೋದು, ನಾವು ಇಂಗ್ಲಿಷಲ್ಲಿ ಹೇಳೋದಿದ್ರೆ ಸೆಲ್ಫ್ ಇಮೇಜ್. ನಮ್ಮ ಬಗ್ಗೆ ನಾವು ಅಭಿಪ್ರಾಯಗಳನ್ನ ಕಟ್ಟಿಟ್ಟಿರ್ತೇವೆ. ನಾನು ಅಂದ್ರೆ ಹೀಗೆ. ಅದಕ್ಕೆ ಯಾರಾದ್ರೂ ಧಕ್ಕೆ ತರ್ತಾರೋ ಅವರ ಮೇಲೆ ಎಷ್ಟು ಸಿಟ್ಟು ನಮಗೆ. ಅಪಮಾನ ಮಾಡೋದಂದ್ರೆ ಏನು? ನನ್ನ ಮೇಲೆ ನನಗೇನು ಅಭಿಪ್ರಾಯ ಇದೆಯೋ ಅದೇ ಅಭಿಪ್ರಾಯ ಬೇರೆಯವರಿಗೂ ನನ್ನ ಮೇಲೆ ಇರಬೇಕು. ನಾನು ಭಾರೀ ಒಳ್ಳೆಯವ, ಅವರು ಕೂಡ ಹಾಗೆ ಹೇಳಬೇಕು ನನ್ನನ್ನು. ಎಲ್ಲಾದ್ರೂ ಅವರು ಜ್ಯೋತಿ ನೀ ಸುಳ್ಳು ಹೇಳ್ತಿ ಅಂತ ಹೇಳಿದ್ರೆ ಎಷ್ಟು ಸಿಟ್ಟು ಕೆಂಡಾಮಂಡಲವಾಗ್ಬಿಡ್ತೇವೆ. ನಾನು ಸುಳ್ಳು ಹೇಳ್ತೇನೆ ಅಂತ ಹೇಳ್ತೀರಾ? ಇರ್ಬೋದು, ಸುಳ್ಳು ಹೇಳಿರ್ಬೋದು, ಆದ್ರೂ ಒಪ್ಕೊಳ್ಳೋದಿಲ್ಲ. ನಮ್ಮ ಮೇಲೆ ನಾವೇ ಒಂದು ಅಭಿಪ್ರಾಯಗಳನ್ನ, ನಮ್ಮ ಮೇಲಿರುವಂತಹ ಅಭಿಪ್ರಾಯಗಳ ಒಂದು ಕಟ್ಟು, ಇದು ಅಹಂ ವೃತ್ತಿ. ಈ ಇದಂ ವೃತ್ತಿ ಅಂತ ಹೇಳೋದು ಅಹಂ ವೃತ್ತಿಯನ್ನ ಅವಲಂಬಿಸಿಕೊಂಡಿದೆ. ಅಂದ್ರೆ ನಾನು ಅಂತ ಹೇಳೋದು ಇಲ್ಲದೆ ಇದ್ರೆ, ನೀನು, ಅವನು, ಅವಳು, ಅದು ಅಂತ ಎಲ್ಲಿಂದ ಬರುತ್ತೆ? ನಾನು ಅಂತ ಇದ್ರೆ ತಾನೇ ಇನ್ನೊಂದು ಬೇರೆ ಇದು ಅದು ಅಂತ ಬರೋದು. ನಾನು ಅಂತ ಹೇಳುವ ಅಹಂ ವೃತ್ತಿ ಇಲ್ಲ ಅಂತ ಆದ್ರೆ ಇದಂ ವೃತ್ತಿಯೂ ಇಲ್ಲ. ಹಾಗಾಗಿ ಇದಂ ವೃತ್ತಿ ಅಂತ ಹೇಳೋದು ಅಹಂ ವೃತ್ತಿಯನ್ನ ಅವಲಂಬಿಸಿಕೊಂಡಿದೆ. ಇಷ್ಟವರೆಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇದಂ ವೃತ್ತಿ ಅಂತ ಹೇಳಿದ್ರೆ ಪ್ರಪಂಚ, ಮನಸ್ಸು ಎಲ್ಲವೂ ಕೂಡ ಅಹಂ ವೃತ್ತಿಯನ್ನ ಅವಲಂಬಿಸಿಕೊಂಡಿದೆ. ಮುಂದೆ ಏನು ಹೇಳ್ತಾರ ನೋಡೋಣ. 19ನೇ ಶ್ಲೋಕ. ಅಹಮಯಂ ಕುತೋ ಭವತಿ ಚಿನ್ವತ ಐಪತತ್ಯಗಂ ನಿಜ ವಿಚಾರಣಂ. ಈಗ ಅಹಮಯಂ ಕುತೋ ಭವತಿ, ಈ ಅಹಂ ವೃತ್ತಿ, ಅಹಂಕಾರ ಅಂತ ಹೇಳೋದು ಎಲ್ಲಿಂದ ಬರ್ತಾ ಇದೆ? ಎಲ್ಲೋ ಅದಕ್ಕೆ ಮೂಲ ಇರಬೇಕು ತಾನೆ. ಯಾವುದಕ್ಕಾದ್ರೂ ಏನೋ ಒಂದು ಮೂಲ ಇರಬೇಕು. ಸುಮ್ಮನೆ ಎಲ್ಲಿಂದ ಗಾಳಿಯಲ್ಲಿ ಹೀಗೆ ಬರುತ್ತಾ ಏನಾದ್ರೂ ಕೂಡ? ಎಲ್ಲಿಂದ, ಯಾವ ಮೂಲ? ಅಹಮಯಂ ಕುತೋ ಅಹಂ ಅಯಂ ಅಂದ್ರೆ ಇದು ಕುತೋ ಭವತಿ, ಎಲ್ಲಿಂದ ಬರ್ತಾ ಇದೆ? ಚಿನ್ವತಃ, ಆಲೋಚನೆ ಮಾಡಬೇಕು. ಐ ಪತತಿ
ಅಹಂ ನಿಜ ವಿಚಾರಣಂ ಐ ಪತತಿ. ಈಗ ಆಲೋಚನೆ ಮಾಡಿದಾಗ ಅಹಂ ಅಂತೇಳುದು ಪತತಿ. ಹಾ ಐ ಅಂದ್ರೆ ಓಹೋ. ಆಲೋಚನೆ ಮಾಡಿ ಏನಾಗತ್ತೆ, ಆ ಅಹಂಕಾರವು ಬಿದ್ದು ಹೋಗತ್ತೆ, ಇಲ್ಲ ನಾಶವಾಗಿ ಬಿಡತ್ತೆ. ಅಹಂ ವೃತ್ತಿ ಅಂತ ಹೇಳೋದು ಕೂಡ ನಾಶವಾಗಿ ಬಿಡತ್ತೆ. ಇದು ನಿಜ ವಿಚಾರಣಂ. ಇದಕ್ಕೆ ಹೆಸರು ಸ್ವಯಂ ವಿಚಾರಣ, ಸೆಲ್ಫ್ ಎನ್ಕ್ವೈರಿ. ಏನು ಮಾಡಬೇಕಾಗಿದೆ ಈಗ? ಸ್ವಲ್ಪ ನಾವು ವಿಚಾರವನ್ನ ಮಾಡಬೇಕಾಗಿದೆ. ಈ ಅಹಂಕಾರ ಅಂತ ಹೇಳಿದ್ರೆ ಒಂದು ನಮ್ಮ ಮೇಲೆ ನಮಗಿರುವಂತಹ ಅಭಿಪ್ರಾಯ ಅಂತ ನಾವು ಇಟ್ಕೊಂಡೇವೀಗ. ಅದರ ಬಗ್ಗೆ ಇನ್ನು ಆಳವಾಗಿ ನಾವು ಸ್ವಲ್ಪ ಗಂಭೀರವಾಗಿ ವಿಚಾರಣೆಯನ್ನ ಮಾಡಬೇಕಾಗಿದೆ. ಈಗ ನಾನು ಒಂದು ಕನ್ನಡಿ ಮುಂದೆ ನಿಂತಿದ್ದೇನೆ ಅಂತ ಅನ್ಕೊಳ್ಳಿ. ನನ್ನ ಮುಖ ಕನ್ನಡಿಯಲ್ಲಿ ನನಗೆ ಕಾಣ್ತಾ ಇದೆ. ಇಲ್ಲೀಗ 3 ವಿಚಾರಗಳಿದೆ. ಒಂದು ನನ್ನ ಒರಿಜಿನಲ್ ಮುಖ, ಇನ್ನೊಂದು ಮುಖದ ಮುಂದೆ ಇಟ್ಟಿರುವಂತಹ ಕನ್ನಡಿ, ಮೂರನೆಯದು ಕನ್ನಡಿ ಒಳಗೆ ಕಾಣುವಂತಹ ನನ್ನ ಮುಖದ ಪ್ರತಿಬಿಂಬ. ನನ್ನ ಮುಖ ಅಂತ ಹೇಳೋದು ಬಿಂಬ ಅಂದ್ರೆ ಮೂಲವಾಗಿರುವಂಥದ್ದು. ಅದರ ಮುಂದೆ ಒಂದು ಕನ್ನಡಿಯನ್ನ ಇಟ್ಟಾಗ ಆ ಕನ್ನಡಿಯ ಒಳಗಡೆ ನನ್ನ ಮುಖದ ಪ್ರತಿಬಿಂಬ ಕಾಣ್ತಾ ಇದೆ. ಇದು ನಾವೆಲ್ಲರೂ ದಿನ ನೋಡ್ತೇವೆ, ಕನ್ನಡಿಯನ್ನು ನೋಡ್ತೇವೆ. ಇಲ್ಲೀಗ ಈ ಬಿಂಬ ಅಥವಾ ಒರಿಜಿನಲ್ ಆಗಿ ಏನಿದೆಯೋ ಅದು ನಾನು ಅಥವಾ ಆತ್ಮ. ಅದಕ್ಕೆ ಬಿಂಬ ಅಂತ ಹೆಸರು, ಮೂಲವಾಗಿರುವಂಥದ್ದು. ಕನ್ನಡಿ ಯಾವುದು? ನಮ್ಮ ಮನಸ್ಸೇ ಕನ್ನಡಿ. ಬಿಂಬ ಅಥವಾ ಮೂಲವಾಗಿರುವಂಥದ್ದು ಆತ್ಮ, ನಾನು ಅಂತ ಹೇಳೋದು ಈ ಆತ್ಮ. ಕನ್ನಡಿಯಾಗಿರುವಂಥದ್ದು ನಮ್ಮ ಮನಸ್ಸು. ಮನಸ್ಸಿನಲ್ಲಿ, ಮನಸ್ಸು ಅಂತ ಹೇಳುವ ಕನ್ನಡಿಯಲ್ಲಿ ಕಾಣುವಂತಹ ಪ್ರತಿಬಿಂಬವೇ ಅಹಂಕಾರ. 3 ವಿಚಾರ ಇದೆ, 3 ಪದಾರ್ಥಗಳು ಇದೆ ಇಲ್ಲಿ. ಬಿಂಬ, ಕನ್ನಡಿ, ಪ್ರತಿಬಿಂಬ. ಬಿಂಬ ಅಂತ ಹೇಳೋದು ಎಲ್ಲದಕ್ಕೂ ಮೂಲವಾಗಿರುವಂತಹ ಆತ್ಮ. ಕನ್ನಡಿ ಅಂತ ಹೇಳೋದು ನಮ್ಮ ಮನಸ್ಸು. ಕನ್ನಡಿಯ ಒಳಗೆ ಕಾಣುವಂತಹ ಪ್ರತಿಬಿಂಬಕ್ಕೆ ಹೆಸರು ಜೀವಾತ್ಮ ಅಂತ ಹೆಸರು ಕೊಡ್ಬೋದು, ಅಹಂಕಾರ ಅಂತ ಹೆಸರು ಕೊಡ್ಬೋದು. 2 ಒಂದೇ. ಇಲ್ಲಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಮತ್ತೊಂದ್ಸಲ ಹೇಳ್ತೀನಿ. 3 ಪದಾರ್ಥಗಳಿವೆ. ಮೂಲವಾಗಿರುವ ಬಿಂಬ ಅದು ಆತ್ಮ, ಕನ್ನಡಿಯಂತೆ ಇರುವಂತಹ ಮನಸ್ಸು, ಮೂರನೆಯದಾಗಿ ಕನ್ನಡಿಯಲ್ಲಿ ಕಾಣುವಂತಹ ಪ್ರತಿಬಿಂಬ ಅಥವಾ ಮನಸ್ಸು ಅಂತ ಹೇಳುವ ಕನ್ನಡಿಯಲ್ಲಿ ಕಾಣುವಂತಹ ಅಹಂಕಾರ ಅಂತ ಹೇಳುವ ಪ್ರತಿಬಿಂಬ. ಈ ಪ್ರತಿಬಿಂಬಕ್ಕೆ ಹೆಸರು ಅಹಂಕಾರ. ಹೇಗಿದೆ ಈ ಪ್ರತಿಬಿಂಬ? ಯಾವುದನ್ನ ಅವಲಂಬಿಸಿಕೊಂಡಿದೆ? ನಾವು ಕನ್ನಡಿಯಲ್ಲಿ ನೋಡ್ತೇವೆ, ನಮ್ಮ ಮುಖ ನೋಡ್ತೇವೆ. ಮುಖ ಇದ್ದ ಹಾಗೆ ಕಾಣಿಸತ್ತ? ನಾವೀಗ ಎಷ್ಟೊಂದ್ಸಲ ಸೆಲ್ಫಿ ತಗೊಳ್ತೇವೆ ನೋಡಿ. ನಮ್ಗೆ ಇರೋರೆಲ್ಲರೂ ಫೋಟೋದಲ್ಲಿ ಬೇಕು ಅಂತ ಆದ್ರೆ ಸೆಲ್ಫಿ ತಗೊಳ್ತೇವೆ. ಸೆಲ್ಫಿ ತಗೊಂಡಾಗ ಮುಖ ಸ್ವಲ್ಪ ನಮ್ಗೆ ಸೊಟ್ಟ ಕಾಣಿಸುತ್ತೆ ಅಲ್ವಾ? ಎಡದ ಬದಿಯ ಸೆರಗು ಬಲದ ಬದಿ ಕಾಣಿಸುತ್ತೆ. ಮುಖ ಯಾವತ್ತೂ ಕೂಡ ಏನೋ ಒಂಥರ ಕಾಣಿಸುತ್ತೆ. ಎಲ್ರಿಗೂ ಸೆಲ್ಫಿ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಒಂಥರ ಒರಿಜಿನಲ್ ಆಗಿ ಕಾಣೋದಿಲ್ಲ. ಇಲ್ಲಿ ಈ ಪ್ರತಿಬಿಂಬ ಕನ್ನಡಿ ಅಂತ ಹೇಳುವ ಮನಸ್ಸಿನ ಗುಣಗಳನ್ನ ಪಡೆದುಕೊಳ್ಳತ್ತೆ.
ಇದಕ್ಕೆ ಉದಾಹರಣೆ ಹೇಳಬೇಕು ಅಂತಿದ್ರೆ, ನಾವು ಸೂರ್ಯನನ್ನ ನೋಡ್ತೇವೆ. ಒಂದು ಕೊಳ ಇದೆ ಅಂತ ಅನ್ಕೊಳ್ಳಿ. ಆ ಕೊಳದಲ್ಲಿ ಸೂರ್ಯನ ಪ್ರತಿಬಿಂಬ ಕಾಣಿಸತ್ತೆ. ಸೂರ್ಯ, ಕೊಳ ಅಥವಾ ನೀರು, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಕಾಣಿಸುತ್ತೆ ನಮಗೆ. ಈ ನೀರು ಪರಿಶುದ್ಧವಾಗಿದ್ರೆ ಕಾಣುವಂತಹ ಪ್ರತಿಬಿಂಬವೂ ಶ್ರೇಷ್ಠವಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈಗ ಈ ಕೊಳದ ನೀರು ಕೆಸರು ನೀರು, ಕೊಳೆಯಾಗಿದೆ, ಪರಿಶುದ್ಧವಾದ ನೀರು ಅಲ್ಲ ಅಂತಾದ್ರೆ ನಮಗೆ ಆ ಪ್ರತಿಬಿಂಬ ಹೇಗೆ ಕಾಣಿಸುತ್ತೆ? ಕ್ಲಿಯರ್ ಆಗಿ ಕಾಣಿಸೋದಿಲ್ಲ, ಸ್ವಲ್ಪ ಅಯೋಮಯವಾಗಿ ಕಾಣಿಸುತ್ತಾ ಇರುತ್ತೆ. ನಾನು ನದಿಯಲ್ಲಿ ಹರಿವ ನೀರು, ನದಿ ಅಂತ ಹೇಳಿದ್ರೆ ಹರಿವ ನೀರಿನಲ್ಲಿ ಅದೇ ಸೂರ್ಯನ ಪ್ರತಿಬಿಂಬ ನೋಡಿದಾಗ ಅದು ಕೂಡ ಆ ಕಡೆ ಈ ಕಡೆ ಹೋಗ್ತಾ ಇದೆಯೇನೋ ಅಂತ ಅನ್ಸತ್ತೆ. ಪ್ರತಿಬಿಂಬ ಅಲ್ಲಾಡ್ತಾ ಇರುವ ಹಾಗೆ ಕಾಣಿಸತ್ತೆ. ಸೂರ್ಯನನ್ನ ಗಮನಿಸಿದ್ರೆ ಅಲ್ಲಾಡದೇ ಇರುವಂತಹ ಸೂರ್ಯ ನಮಗೆ ಈ ಅಲ್ಲಾಡುವ ಹರಿದು ಹೋಗುವ ನೀರಿನಲ್ಲಿ ಕಾಣುವಾಗ, ಪ್ರತಿಬಿಂಬವನ್ನ ಕಂಡಾಗ ಅದು ಕೂಡ ಹರಿತಾ ಇದೆಯೋ ಅಥವಾ ಅಲ್ಲಾಡ್ತಾ ಇರೋ, ಮೇಲೆ ಕೆಳಗೆ ಆಗ್ತಾ ಇರುವ ಪ್ರತಿಬಿಂಬವನ್ನ ನಾವು ಕಾಣ್ತೇವೆ. ಇಲ್ಲಿ ನಮ್ಮ ಪ್ರತಿಬಿಂಬ ಕಾಣೋದಿಕ್ಕೆ ಕಾರಣ ಯಾವುದು? ಮನಸ್ಸು, ಅಹಂಕಾರ ಅಂತ ಹೇಳುವ ಪ್ರತಿಬಿಂಬವನ್ನ ಎಲ್ಲಿ ನೋಡ್ತಾ ಇದ್ದೇವೆ ನಾವು? ಮನಸ್ಸು ಅಂತ ಹೇಳುವ ಕನ್ನಡಿಯಲ್ಲಿ. ಕನ್ನಡಿ ಚೆನ್ನಾಗಿದ್ರೆ ಪ್ರತಿಬಿಂಬವು ಚೆನ್ನಾಗಿ ಕಾಣಿಸತ್ತೆ. ಆ ಕಡೆ ಈ ಕಡೆ ಎಡದ ಬದಿ ಬಲದ ಬದಿ ಆಗ್ತದೆ, ಬಲದ ಬದಿ ಎಡದ ಬದಿ ಆಗ್ತದೆ, ಅದೆಲ್ಲ ಇದೆ. ಆದ್ರೆ ಕಾಣೋದು ಕ್ಲಿಯರ್ ಆಗಿ ಕಾಣಿಸತ್ತೆ. ಕೆಲವೊಂದ್ಸಲ ನೋಡಿ, ಭೂತ ಕನ್ನಡಿ ಹಾಗೆ ಬೇರೆ ಬೇರೆ ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್ ಅಂತೆಲ್ಲ ಇದೆ ನೋಡಿ. ಹೇಗಿರುತ್ತೆ? ಅದರ ಹತ್ರ ಹೋದ್ರೆ ನಾವು ಅಂತ ದೊಡ್ಡ ಮುಖ ಕಾಣಿಸೋದು, ಇಲ್ಲ ಚಿಕ್ಕದಾಗಿ ಕಾಣಿಸೋದು, ಉದ್ದ ಕಾಣಿಸೋದು, ಗಿಡ್ಡಕ್ಕೆ ಕಾಣಿಸೋದು, ಬೇರೆ ಬೇರೆ ತರದ ಕನ್ನಡಿಗಳಿವೆ ನೋಡಿ. ಈಗ ನಮಗೆ ಫೋನ್ಗಳಲ್ಲೆಲ್ಲ ಸ್ಪೆಷಲ್ ಎಫೆಕ್ಟ್ಸ್ ಹಾಕ್ತಾರೆ. ನನ್ನ ಮೊಮ್ಮಕ್ಕಳಾಗೆ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿ ಮಾತಾಡೋದೇನಿಲ್ಲ, ಎಲ್ಲ ಈ ತರ ಮುಖವನ್ನ ಹೀಗೆ ಮಾಡೋದು, ಆಮೇಲೆ ನೀರು ಬೀಳುವಾಗೆ ಮಾಡೋದು, ಏನೇನೆಲ್ಲ ಮಾಡ್ತಾರೆ. ನಿಜವಾಗಿ ಹಾಗೆ ಆಗ್ತಾ ಇದೆಯಾ ಅವರಿಗೆ? ನಿಜವಾಗಿ ಆಗಿಲ್ಲ, ಮುಖ ಸರಿಯಾಗಿಯೇ ಇದೆ. ಆದರೆ ಈ ಸ್ಪೆಷಲ್ ಎಫೆಕ್ಟ್ಸ್. ಹಾಗೆ ಇಲ್ಲಿ ನಮ್ಮ ಮನಸ್ಸಲ್ಲಿಯೂ ಕೂಡ ನಿರ್ಮಲವಾದ ಮನಸ್ಸು ಇದ್ರೆ ಪ್ರತಿಬಿಂಬ ಹೇಗಿರುತ್ತೆ? ಆತ್ಮದ ಪ್ರತಿಬಿಂಬ, ಬಿಂಬದ ಪ್ರತಿಬಿಂಬ ಹೇಗಿರುತ್ತೆ? ಶುದ್ಧವಾಗಿ ಕ್ಲಿಯರ್ ಆಗಿರುತ್ತೆ. ಅದೇ ಮನಸ್ಸು ಕೆಟ್ಟದಾಗಿದೆ, ಅಥವಾ ಕೆಟ್ಟದು ಬೇಡ, ನಿರ್ಮಲವಾಗಿಲ್ಲ ಅಂತ ಅಂದ್ಕೊಳ್ಳೋಣ. ಹಾಗಿಲ್ಲದೆ ಇದ್ದಾಗ ಅಹಂಕಾರ ಅಥವಾ ಪ್ರತಿಬಿಂಬ ಹೇಗಿರುತ್ತೆ? ವಿಚಿತ್ರವಾಗಿರುತ್ತೆ. ಹಾಗೆ ನಾವೆಲ್ಲರೂ ಇದ್ದೇವೆ. ಈಗ ವಿಚಿತ್ರವಾಗಿದ್ದೇವೆ. ನೋಡ್ಲಿಕ್ಕೆ ಅಲ್ಲ, ನಮ್ಮ ವರ್ತನೆ ಯಾಕಾಗಿದೆ? ಮನಸ್ಸು ನಿರ್ಮಲವಾಗಿಲ್ಲ. ಮನಸ್ಸು ನಿರ್ಮಲವಾಗಬೇಕಾದ್ರೆ ಏನು ಮಾಡಬೇಕಾಗಿದೆ? ಉಪದೇಶ ಸಾರದಲ್ಲಿ 1ರಿಂದ 6ನೇ ಶ್ಲೋಕದವರೆಗೆ 6 ಶ್ಲೋಕಗಳಲ್ಲಿ ರಮಣ ಮಹರ್ಷಿಯವರು ನಮಗೆ ವಿವರಣೆ ಕೊಟ್ಟಿದ್ದಾರೆ. ಕರ್ಮಯೋಗವನ್ನ ಮಾಡ್ತಾ ಮಾಡ್ತಾ ಮನಸ್ಸು ಪರಿಶುದ್ಧವಾಗ್ತಾ ಹೋಗಬೇಕು. ಅದಕ್ಕೋಸ್ಕರ ಒಂದು ಫೌಂಡೇಶನ್ ಹಾಕಿದ್ದೆ ಕರ್ಮಯೋಗದಿಂದ. ಭಗವದ್ಗೀತೆಯಲ್ಲೂ ಶುರು ಆಗೋದು ಅರ್ಜುನ ವಿಷಾದ ಯೋಗ ಬಿಡಿ, ಅದು ಒಂದು ಪರಿಚಯದ ಹಾಗೆ. ಪರಿಸ್ಥಿತಿ ಎಲ್ಲಿಂದ ಹೇಗಿದೆ ಅಂತ ಹೇಳೋದಕ್ಕೊಂದು ಪರಿಚಯ. ಶುರುವಾಗೋದು ಕರ್ಮಯೋಗ. ಹಾಗಾಗಿ ಮೊದಲನೇದಾಗಿ ನಮಗೆಲ್ಲರಿಗೂ ಬೇಕಾಗಿರೋದು ಕರ್ಮಯೋಗ.
ಮನಸ್ಸು ಪರಿಶುದ್ಧವಾಗದೇ ಇದ್ರೆ ಈ ತರದ ವಿಚಾರಗಳು ಕೂಡ ಅರ್ಥವಾಗದೇ ಇರಬಹುದು. ಅರ್ಥವಾದ್ರೂ, ಯಾಕೆಂದ್ರೆ ಭಾರಿ ಜಾಣರು ನಾವೆಲ್ಲ, ಅರ್ಥ ಆದ್ರೂ ಕೂಡ ಅದನ್ನು ಆಚರಣೆಯಲ್ಲಿ ತರೋದು ಸಾಧ್ಯ ಆಗಲ್ಲ. ಹಾಗಾಗಿ ಮೊದಲನೆಯ ಪ್ರಾಮುಖ್ಯತೆ ನಾವೆಲ್ಲರೂ ಕೊಡಬೇಕಾಗಿದ್ದುದು ಇರುವಂಥದ್ದು ಕರ್ಮಯೋಗ. ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ಪರಮಾತ್ಮನಿಗೆ ಸಮರ್ಪಣಾ ಭಾವದಿಂದ ಮಾಡ್ತಾ ಅದರ ಫಲವನ್ನ ಸ್ವೀಕಾರ ಮಾಡಿದಾಗ ಈಶ್ವರ ಪ್ರಸಾದ ಬುದ್ಧಿ, ಪರಮಾತ್ಮನ ಪ್ರಸಾದವೇ ಇದು ಅಂತ ಹೇಳುವ ಭಾವನೆಯಿಂದ ನಗುತ್ತಾ ಒಂದು ಸ್ವೀಕಾರವನ್ನ ಮಾಡಿದ್ರೆ ಕರ್ಮಯೋಗ ಆಗತ್ತೆ, ಮನಸ್ಸು ಪರಿಶುದ್ಧವಾಗತ್ತೆ. ಇದು ಮೊದಲನೆಯ ಅರ್ಹತೆ. ಮನಸ್ಸು ಎಷ್ಟು ಪರಿಶುದ್ಧ ಇದೆಯೋ ಅಷ್ಟೇ ಪರಿಶುದ್ಧವಾದ ಪ್ರತಿಬಿಂಬ. ಹಾಗಾಗಿ ಕರ್ಮಯೋಗವನ್ನ ಎಲ್ಲರೂ ಕೂಡ ಪಾಲಿಸಲೇಬೇಕಾಗಿದೆ. ಈಗ ನಿರ್ಮಲವಾದ ಮನಸ್ಸು ಅಂತಾದಾಗ ಪ್ರತಿಬಿಂಬ ಚೆನ್ನಾಗಿರುವ ಪ್ರತಿಬಿಂಬ. ಹಾಗಿದ್ದಾಗ ಈ ವಿಚಾರಗಳು ಅಥವಾ ಧ್ಯಾನ ಮಾಡೋದು ಅಂತ ಹೇಳಿದ್ರೆ ಏನು ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ರೆ ಧ್ಯಾನ ಆಗೋದಿಲ್ಲ. ಅಥವಾ ಭೇದ ಭಾವದಿಂದ ಶುರು ಮಾಡ್ತಾ ಮುಂದಕ್ಕೆ ಸಾಗಬೇಕಾಗಿದೆ. 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದೇ ಕಷ್ಟ ನಮಗೆ. ಕೂತ್ಕೊಂಡ ತಕ್ಷಣ, ಕಣ್ಣು ಮುಚ್ಚಿದ ತಕ್ಷಣ ಬೇರೆ ಬೇರೆ ಕೆಲಸಗಳು, ಅದರ ಬಗ್ಗೆ ವಿಚಾರಗಳು, ಏನೇನೇನೇನೋ ಆಲೋಚನೆಗಳು ಬರ್ತಾ ಇರತ್ತೆ. ಅದನ್ನು ನಿಗ್ರಹಿಸೋದೇ ಕಷ್ಟ. ಅದಕ್ಕೆ ಪ್ರಾಣಾಯಾಮ ಮಾಡಲೇಬೇಕು, ಉಪಾಸನೆಯನ್ನ ಮಾಡಲೇಬೇಕು. ಮನಸ್ಸು ತಾತ್ಕಾಲಿಕವಾಗಿ ಆದರೂ ಕೂಡ ನಮ್ಮ ನಿಗ್ರಹದಲ್ಲಿ ಇರತ್ತೆ. ನಿಗ್ರಹದಲ್ಲಿರೋದು ಮಾತ್ರ ಅಲ್ಲ, ಎಲ್ಲಿ ದೃಷ್ಟಿಯನ್ನ ಹಾಕಬೇಕು. ನಾನು ಪರೀಕ್ಷೆಗೆ ಓದ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಅದರಲ್ಲಿ ಒಬ್ಬ ಹುಡುಗ ಅಂತೂ ತುಂಬಾ ಚೆನ್ನಾಗಿ ಓದಿದ. ಆದರೆ ಪರೀಕ್ಷೆಗೆ ಹೋಗಿ ನೋಡಿದಾಗ ದೊಡ್ಡ ಆಶ್ಚರ್ಯವೇ ಕಾದಿತ್ತು. ಯಾಕೆ? ಪರೀಕ್ಷೆ ವಿಜ್ಞಾನದಲ್ಲಿದ್ರೆ ಓದಿ ಬಂದಿದ್ದಾನೆ, ಓದಿದ್ದು ಮಾತ್ರ ಸಮಾಜ ಆಗಿದೆ, ಸೋಷಿಯಲ್ ಸ್ಟಡೀಸ್. ಓದಿಲ್ವಾ? ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದಿದ್ದಾನೆ. ತಪ್ಪಿದೆ ಮಾತ್ರ. ಪರೀಕ್ಷೆ ವಿಜ್ಞಾನದ್ದಾದ್ರೆ ಪ್ರಿಪರೇಷನ್ ಮಾಡಿದ್ದು ಬೇರೆ ಸಬ್ಜೆಕ್ಟ್. ಏನು ಪ್ರಯೋಜನ ಆಯಿತು ಹೇಳಿ? ಹಾಗೆಯೇ ಧ್ಯಾನಕ್ಕೆ ಕೂತ್ರೆ ಏನು ಮಾಡಬೇಕಾಗಿದೆ? ಇದರ ಬಗ್ಗೆ ವಿಚಾರ ಮಾಡಬೇಕು ತಾನೆ. ಅದನ್ನೇ ಹೇಳ್ತಿರೋದು ಇಲ್ಲಿ ಅವರು ಘಟ್ಟಘಟ್ಟವಾಗಿ ಹೇಳ್ತಿದ್ದಾರೆ. ಮೊದಲನೇದಾಗಿ ಈ ಪ್ರಪಂಚ, ಈ ಮನಸ್ಸು, ಇದೆಲ್ಲವೂ ಇದಂ ವೃತ್ತಿ. ಆಮೇಲೆ ಇದಂ ವೃತ್ತಿ ಅಂತ ಹೇಳೋದು ಅಹಂ ವೃತ್ತಿಯನ್ನ ಅವಲಂಬಿಸಿಕೊಂಡಿದೆ. ನಾನು ಅಂತ ಹೇಳೋದು ಇಲ್ಲದೇ ಇದ್ರೆ ಅಹಂ ವೃತ್ತಿ ಅಥವಾ ಅಹಂಕಾರ ಅಂತ ಹೇಳೋದು ಇಲ್ಲದೇ ಇದ್ದಾಗ ಇದಂ ವೃತ್ತಿಯೂ ಇಲ್ಲ. ಅಂದ್ರೆ ತಾನಾಗಿಯೇ ಪ್ರಪಂಚ ಇಲ್ಲ, ತಾನಾಗಿಯೇ ಮನಸ್ಸು ಇಲ್ಲ. ಅದು ಈ ಅಹಂ ವೃತ್ತಿಯನ್ನ ಅವಲಂಬಿಸಿಕೊಂಡಿದೆ. ಹಾಗಾಗಿ ಮನಸ್ಸನ್ನು ನಾಶ ಮಾಡಬಹುದು. ಈಗ ಅದಿಲ್ಲದೆ ನಡೆಯೋದೇ ಇಲ್ಲ ಅಂತಾದ್ರೆ ಮನಸ್ಸನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಹಾಗಲ್ಲ. ಇದಂ ವೃತ್ತಿ ಅಂತ ಹೇಳುದು ಅಹಂ ವೃತ್ತಿಯನ್ನ ಅವಲಂಬಿಸಿಕೊಂಡು ಇದ್ದಾಗ ಇದನ್ನು ನಾಶ ಮಾಡಬಹುದು ತಾನೆ. ಮುಂದಿನ ಘಟ್ಟ ಏನು ಅಂತ ಹೇಳಿದ್ರೆ, ಮೂರನೆಯ ಘಟ್ಟ, ಈ ಅಹಂ ವೃತ್ತಿ ಎಲ್ಲಿಂದ ಬಂತು? ಅಹಂ ವೃತ್ತಿಗೆ ಕಾರಣ ಯಾರು? ಅಹಂಕಾರಕ್ಕೆ ಕಾರಣ ಯಾರು ಅಂತ ವಿಚಾರ ಮಾಡಿದ್ರೆ ಇದಕ್ಕೆ ಹೆಸರು
ಸ್ವಯಂ ವಿಚಾರ, ಸ್ವವಿಚಾರ, ಸೆಲ್ಫ್ ಎನ್ಕ್ವೈರಿ. ನಾನು ಯಾರು? ಈ ನಾನು ಅಂತ ಹೇಳುವ ಬಿಂಬ, ಒರಿಜಿನಲ್ ನಾನು. ಈ ಅಹಂಕಾರ ಅಂತ ಹೇಳುದು ಹುಸಿ ನಾನು, ಸುಡೋ ಐ ಅಂತ ಹೇಳ್ತಾರೆ. ನಿಜವಾಗಿಯೂ ಅದು ಐ ಅಲ್ಲ, ನಾನಲ್ಲ. ನಿಜವಾದ ನಾನು, ಒರಿಜಿನಲ್. ನಮ್ಗೆ ಎಲ್ಲವೂ ಡ್ಯೂಪ್ಲಿಕೇಟ್ ಯಾವುದು ಬೇಡ ತಾನೆ, ಎಲ್ಲ ಒರಿಜಿನಲ್ಲೇ ಬೇಕು ನಮ್ಗೆ. ಹಾಗಾದ್ರೆ ಈ ನಾನು ಅಂತ ಹೇಳುದು ಒರಿಜಿನಲ್ ಯಾಕೆ ಬೇಡ ನಮ್ಗೆ? ಇದು ಕೂಡ ನಾನು ಅಂತ ಹೇಳಿದ್ರೆ ನಂಗೆ ಒರಿಜಿನಲ್ಲೇ ಬೇಕು, ಡ್ಯೂಪ್ಲಿಕೇಟ್ ಬೇಡ ನನಗೆ, ಸೂಡೋ ಐ ಬೇಡ, ಹುಸಿ ನಾನು ಬೇಡ ನನಗೆ ಅಂತ ಹೇಳುವ ವಿಚಾರ ಬೇಕು ಮನಸ್ಸಿನಲ್ಲಿ. ಹಾಗಾದ್ರೆ ಒರಿಜಿನಲ್ ನಾನು ಅಂದ್ರೆ ಯಾರು? ಈಗ ನಾನೇನೋ ಡ್ಯೂಪ್ಲಿಕೇಟ್ ನಾನನ್ನು ಹಿಡ್ಕೊಂಡು ತಿರುಗ್ತಾ ಇದ್ದೇನೆ, ಇದೇ ನಾನು ಅಂತ ಅನ್ಕೊಂಡು ತಿರುಗ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ವಿಚಾರ ಮಾಡಿಲ್ಲ ಇಷ್ಟರವರೆಗೆ. ಹಾಗಾಗಿ ಈ ಡ್ಯೂಪ್ಲಿಕೇಟ್ ಇದನ್ನ ಹಿಡ್ಕೊಂಡು ತಿರುಗ್ತಾ ಇರೋದೀಗ. ಇದೇ ನಾನು ಅಂತ ತಪ್ಪು ಕಲ್ಪನೆ. ನಾನು ಯಾರು ಅಂತ ಹೇಳೋದನ್ನ ತಿಳಿದುಕೊಳ್ಳಬೇಕಾಗಿದೆ. ಅಹಮಯಂ ಕುತೋ ಭವತಿ ಚಿನ್ವತಃ. ಹೀಗೆ ವಿಚಾರ ಮಾಡಿದ್ರೆ ಓಹೋ ಅಯ್ಯೋ ಅಂತ ಹೇಳೋದಿಲ್ವಾ, ಹಾಗೆ ಪತತಿ ಅಹಂ, ಬಿದ್ದೇ ಹೋಗ್ಬಿಡ್ತು. ಅಲ್ಲಿ ಅಹಂ ಅಂತ ಹೇಳೋದು, ಅಹಂಕಾರ ಅಂತ ಹೇಳೋದು ಇಲ್ವೇ ಇಲ್ಲ. ನಿಜ ವಿಚಾರಣಂ, ಇದುವೇ ನಿಜವಾದ ವಿಚಾರಣ. ನಾವು ಗಮನಿಸಿದ್ರೆ ಗಾಢವಾದ ನಿದ್ದೆಯಲ್ಲಿ ನಾನು ಅಂತ ಹೇಳಿದ್ರೆ ಈ ದೇಹ ಅಂತ ಹೇಳೋದು ಮರ್ತೋಯ್ತು, ಬಿಟ್ಟೇ ಹೋಯ್ತಲ್ಲಿ, ವಿಸರ್ಜನೆ ಆಯ್ತು, ಪ್ರಪಂಚದ ವಿಸರ್ಜನೆ ಆಯ್ತು. ಪ್ರಪಂಚದ ಬಗ್ಗೆ ಏನೂ ಅರಿವಿಲ್ಲ ಗಾಢವಾದ ನಿದ್ದೆಯಲ್ಲಿದ್ದಾಗ. ಮನಸ್ಸು ಕೂಡ ಸುಪ್ತವಾಗಿ ಹೋಯಿತು. ಮನಸ್ಸನ್ನು ವಿಸರ್ಜನೆ ಮಾಡಿದೆವು. ಮನಸ್ಸು ವಿಸರ್ಜನೆ ಆಯಿತು, ಅದರ ಜೊತೆ ಪ್ರಪಂಚವೂ ವಿಸರ್ಜನೆ ಆಯಿತು, ಅದರ ಜೊತೆ ದೇಹವೂ ವಿಸರ್ಜನೆ ಆಯಿತು. ಅದರ ಜೊತೆ ನಾನು ಅಂದ್ರೆ ಜ್ಯೋತಿ, ನಾನು ಅಂದ್ರೆ ಇಂಥವರ ಮಗಳು, ಇಂಥವರ ಹೆಂಡತಿ, ಅಥವಾ ಇಂಥ ಟೀಚರು, ಇಂಥ ಇದು ಕೆಲಸ, ನನಗೆ ಇದು ಯಾವುದು ನೆನಪಿಲ್ಲ. ಹೌದಾ? ಏನಾದ್ರೂ ನೆನಪಿದೆಯಾ ನಮಗೆ? ಗಾಢ ನಿದ್ದೆಯಲ್ಲಿದ್ದಾಗ ಎದ್ದ ಮೇಲೆ ಹೇಳ್ತೇವೆ, ಭಾರಿ ಚೆನ್ನಾಗಿ ನಿದ್ದೆ ಬಂತು ನನಗೆ. ಅದು 10 ನಿಮಿಷ ಇರ್ಬೋದು, ಒಳ್ಳೆ ನಿದ್ದೆ. ನಿದ್ದೆಯಲ್ಲಿ ಇದ್ದಾಗ ಅದು ಗೊತ್ತಾಯ್ತಾ, ಒಳ್ಳೆ ನಿದ್ದೆ ಆಗ್ತಾ ಇದೆ ನಂಗೆ ಅಂತ? ನಾನು ಯಾರು ಅಂತಲೂ ಗೊತ್ತಿಲ್ಲ. ಕೆಲವೊಂದ್ಸಲ ಹೇಗಾಗತ್ತೆ ಅಂತ ಹೇಳಿದ್ರೆ, ಎದ್ದಾಗ ನಾನು ಎಲ್ಲಿದ್ದೇನೆ, ನಾನು ಯಾರು, ಟೈಮ್ ಎಷ್ಟು, ಏನು ಗೊತ್ತಾಗಲ್ಲ. ಕೆಲವೊಂದ್ಸಲ ಬೆಳಿಗ್ಗೆನ ಸಂಜೆ ಅನ್ಕೊಳ್ತೇವೆ, ಸಂಜೆಯನ್ನ ಬೆಳಿಗ್ಗೆ ಅಂತ ಅನ್ಕೊಳ್ತೇವೆ. ಯಾಕೆಂದ್ರೆ ಅಂಥ ಗಾಢವಾದ ನಿದ್ದೆಯಲ್ಲಿ ನಾವು ಮುಳುಗಿರ್ತೇವೆ. ಅಹಂ ವೃತ್ತಿ ಅಲ್ಲಿ ಇಲ್ಲ, ಅಂದ್ರೆ ಸುಪ್ತವಾಗಿ ಹೋಯಿತು. ಮನಸ್ಸು ಸುಪ್ತವಾಯಿತು. ಪ್ರಪಂಚವು ನಮ್ಮ ಅರಿವಿನಲ್ಲಿ ಇಲ್ಲಾಗ. ನಮಗೆ ತಿಳುವಳಿಕೆ ಪ್ರಪಂಚದ ಬಗ್ಗೆಯೂ ಇಲ್ಲ. ಇದಂ ವೃತ್ತಿಯೂ ಹೋಯ್ತು, ಅಹಂ ವೃತ್ತಿ ಏನಾಯ್ತು? ಅಹಂ ವೃತ್ತಿ ಬಿಟ್ಟಿಲ್ವ ನಾವಲ್ಲಿ? ನಾನು ಯಾರು ಎಂತರೋ ಬಗ್ಗೆ ಹೇಳುವ ಬಗ್ಗೆ ನಮಗೆ ಏನು ಗೊತ್ತಿಲ್ಲ. ಆಗ 10 ನಿಮಿಷ ಇರ್ಬೋದು ಗಾಢವಾದ ನಿದ್ದೆ. ಆ ಸಮಯದಲ್ಲಿ ಅಹಂ ವೃತ್ತಿ, ಇದಂ ವೃತ್ತಿ ಎಲ್ಲವೂ ಸುಪ್ತವಾಗಿ ಬಿಡ್ತು, ಎಲ್ಲವೂ ವಿಸರ್ಜನೆ ಆಗಿಬಿಡ್ತು. ಎದ್ದ ಮೇಲೆ ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಅಂತ ಹೇಳ್ತೀವಿ ನಾವು. ಇದಕ್ಕೆ ಸಾಕ್ಷಿಯಾಗಿ ಯಾರು? ಹೇಗೆ ಗೊತ್ತಾಯ್ತು ನಮ್ಗೆ? ನಾನು ನಿದ್ದೆ ಮಾಡಿದೆ ಅಂತ ಹೇಗೆ ಗೊತ್ತಾಯ್ತು? ಯಾರೋ ಸಾಕ್ಷಿಯಾಗಿದ್ರು ಅದಕ್ಕೆ. ಯಾರಿದು? ಅದು ನಿಜವಾದ ನಾನು. ಗಾಢವಾದ ನಿದ್ದೆಯಲ್ಲಿದ್ದಾಗ ಇದಂ ವೃತ್ತಿಯೂ ಇಲ್ಲ, ಅಹಂ ವೃತ್ತಿಯೂ ಇಲ್ಲ, ಪ್ರತಿಬಿಂಬವೂ ಇಲ್ಲ, ಕನ್ನಡಿಯೂ ಇಲ್ಲ. ಆದರೆ ಒರಿಜಿನಲ್ ನಾನು, ಬಿಂಬ, ಅದು ಹಾಗೆಯೇ ಇತ್ತು.
ಸಾಕ್ಷಿ ರೂಪದಲ್ಲಿ ಅದು ಹಾಗೇ ಇತ್ತು. ಅದು ಬರೋದೂ ಇಲ್ಲ, ಹೋಗೋದೂ ಇಲ್ಲ. ಅಹಂವೃತ್ತಿ, ಅಹಂಕಾರ ಅಂತ ಹೇಳುದು ನನಗೆ ಎಚ್ಚರ ಆಯ್ತೋ ಮತ್ತೆ ನಾನು ಜ್ಯೋತಿ, ನನಗೆ ಇವತ್ತು ಕ್ಲಾಸ್ ಇದೆ, ಏನು ಮಾಡಬೇಕು, ಇವತ್ತೇನನ್ನ ಹೇಳಬೇಕು, ಅಥವಾ ಏನು ಕೇಳಕ್ಕಿದೆ, ಏನು ಪಠಣೆ ಮಾಡೋದಕ್ಕಿದೆ, ಇವತ್ತು ಏನು ಅಡಿಗೆ ಮಾಡಬೇಕು, ಎಲ್ಲ ಮತ್ತೆ ಬಂದುಬಿಡ್ತು. ಅಹಂವೃತ್ತಿಯು ಎದ್ದು ಬಿಡ್ತು. ಅಹಂವೃತ್ತಿ ಎದ್ದು ಬಿಟ್ಟ ತಕ್ಷಣ ಇದಂ ವೃತ್ತಿಯು ಅದರ ಜೊತೆಯಲ್ಲೇ ಬಂದು ಬಿಡ್ತು. ಅದೇ ಒರಿಜಿನಲ್ ಬಿಂಬ ನಾನು ಅಂತ ಹೇಳುದು. ಬರೋದೂ ಇಲ್ಲ, ಹೋಗೋದೂ ಇಲ್ಲ. ಅದು ಶಾಶ್ವತವಾಗಿ ಹಾಗೆಯೇ ಇರುವಂಥದ್ದು. ಯಾವ ವ್ಯತ್ಯಾಸವೂ ಇಲ್ಲ, ಯಾವ ಬದಲಾವಣೆಯೂ ಆಗೋದಿಲ್ಲ. ಈ ಒರಿಜಿನಲ್ ನಾನು. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ. ಬಿಂಬ ಮೂಲ ಯಾವುದಿದೆಯೋ ಅದಕ್ಕೆ ಯಾವ ವ್ಯತ್ಯಾಸವು, ಯಾವ ಬದಲಾವಣೆಯೂ ಆಗೋದಿಲ್ಲ. ಅದು ಬರೋದೂ ಇಲ್ಲ, ಹೋಗೋದೂ ಇಲ್ಲ. ಬಿಗಿನಿಂಗ್ಲೆಸ್ ಅಂಡ್ ಎಂಡ್ಲೆಸ್, ಆದಿ ಅಂತರಹಿತ ಅದು. ನಾವೇನೋ ಪರಮಾತ್ಮನಿಗೆ ಮಾತ್ರ ಆ ಹೆಸರನ್ನು ಕೊಡ್ತಾ ಇದ್ದೇವೆ. ಆದಿ ಅಂತರಹಿತ ಭಗವಂತ ನಾನು. ಪ್ರತಿಯೊಬ್ಬರು ನಾವು ಕೂಡ ಆದಿ ಅಂತರಹಿತರು. ಜನ್ಮವೂ ಇಲ್ಲ, ಮರಣವೂ ಇಲ್ಲ. ಯಾವುದಕ್ಕೆ? ಈ ಒರಿಜಿನಲ್ ನಾನು ಹೇಳೋದಕ್ಕೆ. ಬರೋದು ಇಲ್ಲ, ಹೋಗೋದು ಇಲ್ಲ ಅಂತ ಹೇಳಿದ್ರೆ ಆದಿಯೂ ಇಲ್ಲ, ಅಂತವೂ ಇಲ್ಲ. ಅದೇ ಅಹಂವೃತ್ತಿ, ಅಹಂಕಾರ. ಹೇಗ್ ಬಂತು ಈ ಅಹಂಕಾರ? ಮನಸ್ಸು ಅಂತ ಹೇಳುವ ಕನ್ನಡಿ, ಇದರಲ್ಲಿ ಬಂದಿತು ಅಹಂಕಾರ. ಇಲ್ಲಿ ಒರಿಜಿನಲ್ ನಾನು, ಇಲ್ಲಿ ಇದರ ಎದುರುಗಡೆ ಕನ್ನಡಿ ಬಂದಾಗ ತಾನೇ ಪ್ರತಿಬಿಂಬ ಕಾಣೋದು. ಈಗ ನಾನು ನಿಂತಿದ್ದೇನೆ ಇಲ್ಲಿ, ನನ್ನ ಮುಂದೆ ಕನ್ನಡಿ ಇತ್ತು. ಈಗ ಕನ್ನಡಿಯನ್ನ ತೆಗೆದೆ ನಾನು. ಏನಾಯ್ತು? ಕನ್ನಡಿ ತೆಗೆದಾಗ ಪ್ರತಿಬಿಂಬ ಇಲ್ಲ ಅಲ್ಲಿ. ಇದೆಯಾ ಪ್ರತಿಬಿಂಬ? ನಾನು ಮಾತ್ರ ಇದ್ದೇನೆ. ನಾನು ಅಂತೇಳುವ ಈ ಬಿಂಬ ಮಾತ್ರ ಇದೆ. ಪ್ರತಿಬಿಂಬ ಬರೋದಿಕ್ಕೆ ಕಾರಣ ಯಾವುದು? ಮನಸ್ಸು. ಮನಸ್ಸು ಅಂತ ಹೇಳುವ ಕನ್ನಡಿ. ನಿದ್ದೆ ಮಾಡಿದಾಗ ಏನಾಯ್ತು? ಮನಸ್ಸು ಸುಪ್ತವಾಯಿತು. ಮನಸ್ಸನ್ನ ವಿಸರ್ಜನೆ ಮಾಡಿದಾಗ ಪ್ರತಿಬಿಂಬ ಎಲ್ಲಿದೆ? ಪ್ರತಿಬಿಂಬವೂ ಇಲ್ಲವಾಯಿತು. ಅಲ್ವೇ? ಆಲೋಚನೆ ಮಾಡಬೇಕಾದ ವಿಚಾರ ಇದು. ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕು. ನಿದ್ದೆ ಮಾಡಿದಾಗ ಏನಾಗ್ತಾ ಇದೆ? ನಾನು ಗಾಢವಾದ ನಿದ್ದೆ ಅಂತ ಹೇಳ್ತೇವೆ, ಆಗೋದು ಏನು? ಎದ್ದ ಮೇಲೆ ನಾನು ಎದ್ದಾದ ಮೇಲೆ ನನಗೆ ಚೆನ್ನಾಗಿ ನಿದ್ದೆ ಬಂತು, ನನಗೇನು ಗೊತ್ತಾಗ್ಲಿಲ್ಲ. ಇದು ಹೇಗೆ ಗೊತ್ತಾಯ್ತು? ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಅಲ್ಲಿ ಇದ್ದು ನೋಡಿದವರು ಯಾರು? ಇದಕ್ಕೆ ಸಾಕ್ಷಿ ಯಾರು? ಹಾಗಾದ್ರೆ ಯಾವುದೋ ಒಂದು ತತ್ವ ಅಲ್ಲಿದೆ. ಯಾವತ್ತೂ ಎಚ್ಚರವಾಗಿದೆ, ನಿದ್ದೆ ಮಾಡೋದಿಲ್ಲ ಆ ತತ್ವ. ಇದು ನಿಜ ವಿಚಾರಣ. ನಾನು ಅಂದ್ರೆ ಯಾರು? ಹಾಗಾದ್ರೆ ನನ್ಗೀಗ ಹುಷಾರಿಲ್ಲ, ಕೈ ನೋವು, ಕಾಲು ನೋವು, ಅಥವಾ ತಲೆನೋವು, ಅಥವಾ ಜ್ವರ. ನಾವು ಹೇಳ್ತೀವಿ, ನಂಗೆ ಹುಷಾರಿಲ್ಲ ರೀ, ನಂಗೆ ಜ್ವರ ಇದೆ. ಇರ್ಲಿ, ಜ್ವರ ಬಂದಿದೆ. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ಜ್ವರ ಬಂದಿರೋದು ಯಾರಿಗೆ? ಈ ನಾನು ಅಂತ ಹೇಳುವ ಒರಿಜಿನಲ್ ಬಿಂಬಕ್ಕೆ ಯಾವ ಬದಲಾವಣೆಯೂ ಆಗೋದಿಲ್ಲ ಅಂತ ಆದ್ರೆ ಜ್ವರ ಹೇಗೆ ಬಂತು? ಜ್ವರ ಯಾರಿಗೆ ಬಂದಿರೋದು? ದೇಹಕ್ಕೆ ಬಂದಿರೋದು, ನನಗಲ್ಲ. ನಾನು ಅಂತ ಹೇಳಿದ್ರೆ ಈ ದೇಹ ಅಲ್ಲ. ನಾಹಂ ದೇಹಂ ಕೋಹಂ ಸೋಹಂ. ಒಂದು ಕತೆ ಹೇಳಿದ್ದೀನಿ ನಾನು, ಭಗವಾನ್ ರಮಣ ಮಹರ್ಷಿಯವರು ಹೇಳಿದ ಕತೆ ಅಲ್ಲ, ಘಟನೆ. ಚಿಕ್ಕ ಹುಡುಗಿ ಪ್ರಶ್ನೆ ಮಾಡ್ತು, ಇದು ಏನು ತಾತ, ಇದು ಓದಿ ಹೇಳು, ಸಂಸ್ಕೃತ ಗೊತ್ತಿಲ್ಲ ನನಗೆ ಅಂತ ಹೇಳಿದಾಗ, ದೇಹಂ ನಾಹಂ ಕೋಹಂ ಸೋಹಂ ಅಂತ ಬರ್ಕೊಂಡಿದೆ ಅಂತ ಹೇಳಿದ್ರು. ಇದನ್ನೇ ನೀನು ಮಂತ್ರವಾಗಿ ಪಠಿಸು. ಅಲ್ವೇ? ಇದು ನೋಡಿದ್ದೇವೆ ನಾವು. ದೇಹಂ ನಾಹಂ, ನಾನು ಅಂತ ಹೇಳಿದ್ರೆ ಈ ದೇಹ ಅಲ್ಲ. ದೇಹಕ್ಕೆ ಬರೋದು ಹೋಗೋದು ಎಲ್ಲ ಇದೆ. ಬರೋದಕ್ಕೆ ಜನ್ಮ ಅಂತ ಹೇಳಿದ್ವಿ, ಹೋಗೋದಕ್ಕೆ ಮರಣ ಅಂತ ಹೆಸರು ಹಾಕಿದ್ದೇವೆ. ದೇಹ ಹೋಗತ್ತೆ, ಮನಸ್ಸು ಬರತ್ತೆ ಹೋಗತ್ತೆ. ನಿದ್ದೆ ಒಂದು ಉತ್ತಮವಾದ ಉದಾಹರಣೆ. ನಿದ್ದೆಯಲ್ಲಿ ಮನಸ್ಸು
ವಿಸರ್ಜನೆಯನ್ನ ಮಾಡ್ತೇವೆ. ಮತ್ತೆ ತಿರುಗಾ ಎದ್ದು ಬರುತ್ತೆ ಮನಸ್ಸು. ನಾವು ಎಚ್ಚರಾದಾಗ ಮತ್ತೆ ಮನಸ್ಸು ರೆಡಿ. ಮನಸ್ಸಿನ ಜೊತೆ ಅಹಂ ವೃತ್ತಿಯ ಜೊತೆ ಇದಂ ವೃತ್ತಿ ಕೂಡ ರೆಡಿ. ಈಗ ಅರ್ಥ ಆಗತ್ತೆ ನಮಗೆ. ಇದಂ ವೃತ್ತಿ ಅಂತ ಹೇಳೋದು ಅಹಂ ವೃತ್ತಿಯನ್ನ ಅವಲಂಬಿಸಿಕೊಂಡಿದೆ. ಈ 3 ಘಟ್ಟಗಳಲ್ಲಿ ಭಗವಾನ್ ರಮಣ ಮಹರ್ಷಿಯವರು ಇನ್ನೂ ನಮಗೆ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ನೋಡೋಣ 20ನೇ ಶ್ಲೋಕ. ಅಹಮಿನಾಶ ಭಾಜ್ಯಹಮಹಂತಯ ಸ್ಫುರತಿ ಹೃತ್ ಸ್ವಯಂ ಪರಮ ಪೂರ್ಣ ಸತ್. ಅಹಮಿ, ಇಲ್ಲಿ ಅಹಮಿ ಅಂತ ಹೇಳಿದ್ರೆ ಈ ಅಹಂಕಾರ ಅಂತ ಹೇಳುವ ಅಹಂ ನಾಶಭಾಜಿ, ನಾಶ ಆಗತ್ತೆ. ಯಾವಾಗ ಅದು ನಾಶ ಆಯಿತೋ, ಯಾವುದು? ಅಹಂ ವೃತ್ತಿ ಅಥವಾ ಅಹಂಕಾರ ಅಂತ ಹೇಳುವ ಪ್ರತಿಬಿಂಬ. ಯಾವಾಗ ಇದು ನಾಶ ಆಯಿತೋ ಅಹಮಹಂತಯ, ಅಹಂ 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 ಅಂತ ಹೇಳತ್ತಂತೆ, ತುಡಿಯತ್ತೆ, ಮಿಡಿಯತ್ತೆ. ಯಾವುದು? ಸ್ಫುರತಿ ಹೃತ್ ಸ್ವಯಂ, ಹೃದಯದಲ್ಲಿ ಸ್ವಯಂ ತಾನಾಗಿಯೇ ಸ್ಫುರತಿ, ಹೊಳೆಯೋದು ಶುರುವಾಗತ್ತಂತೆ. ಯಾವುದದು? ಒರಿಜಿನಲ್ ನಾನು. ಅಹಂ 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 ಅಂತೇಳಿ ನಮಗೂ ತುಡಿತಾ ಇದೆ ಈಗ. ಯಾವುದು? ನಾನು 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 ಅಂತ ಹೇಳುವ ಅಹಂಕಾರ ತುಡಿತಾ ಇದೆ, ಅಹಂಕಾರ ಮಿಡಿತಾ ಇದೆ ನಮಗೆ. ಅದು ನಾಶ ಆಗ್ಬೇಕು. ಆ ಅಹಂಕಾರ, ಅಹಂ ವೃತ್ತಿ ನಾಶವಾದಾಗ ಸ್ಫುರತಿ, ಹೊಳೆಯತ್ತೆ. ಯಾವುದು? ಹೃತ್ ಸ್ವಯಂ, ಹೃದಯದಲ್ಲಿ ತಾನಾಗಿಯೇ ಹೊಳೆಯತ್ತೆ. ನಾವೇನಾದ್ರೂ ಪಾಲಿಶ್ ಮಾಡಬೇಕಾಗಿಲ್ಲ, ತಾನಾಗಿಯೇ ಹೊಳೆಯತ್ತೆ. ಯಾವುದಿದು? ಅಹಂ ಅಹಂತಯ, ನಾನು 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 ಅಂತೇಳಿ ಒಳಗಡೆಯಿಂದ ಹೊಳಪು ಹೊಳಪು ಬರುತ್ತೆ, ಹೊಳೆಯತ್ತೆ, ಕಾಂತಿಯಿಂದ ಶೋಭಾಯಮಾನವಾಗತ್ತೆ. ಪರಮ ಪೂರ್ಣ ಸತ್. ಸತ್ ಅಂತ ಹೇಳಿದ್ರೆ ಯಾವತ್ತೂ ಅಸ್ತಿತ್ವದಲ್ಲಿ ಇರುವಂಥದ್ದು, ಅದರಿಂದಲೇ ಬಂದಿರುವಂಥದ್ದು ಸತ್ಯ ಅಂತ ಹೇಳಿ. ಪರಮ ಪೂರ್ಣ ಸತ್, ಪೂರ್ಣವಾಗಿರುವಂಥದ್ದು. ಇದು ಪೂರ್ಣವಾಗಿರುವಂತಹ ಸತ್. ಚಿತ್ತು ಕೂಡ. ಚಿತ್ತು ಅಂತ ಹೇಳಿದ್ರೆ ಅರಿವು, ಅವೇರ್ನೆಸ್ ಅಥವಾ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಯಾವುದಕ್ಕಾದ್ರೂ ನಮಗೆ ಒಳಗಡೆಯಿಂದ ಒಂದು ಅರಿವು ಬೇಕು, ಅರಿವು ಇದೆ. ಈಗ ನಮಗೆ ಲೋಕದ ಜೊತೆ ವ್ಯವಹಾರ ಮಾಡಬೇಕು ಅಂತಾದ್ರೆ ಈ ಅಹಂ ವೃತ್ತಿ ಬೇಕೇ ಬೇಕು. ಅಹಂ ವೃತ್ತಿ ಇಲ್ಲದೆ ಇದ್ರೆ ಬರೇ ಬಿಂಬ ನಮಗೇನು ಪ್ರಯೋಜನಕ್ಕೆ ಬರೋದಿಲ್ಲ, ಲೋಕದ ವ್ಯವಹಾರಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತ ಇದ್ರೆ, ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ ಇದೆ, ಆದರೆ ಯಾವುದೇ ಒಂದು ಉಪಕರಣ ಅಲ್ಲಿಲ್ಲ. ಒಂದು ಗ್ಯಾಜೆಟ್, ಒಂದು ಲೈಟ್ ಬಲ್ಬ್ ಆಗಲಿ ಅಥವಾ ಒಂದು ಫ್ಯಾನೋ ಫ್ರಿಜ್ಜೋ ಅದು ಯಾವುದು ನನ್ನ ಹತ್ರ ಇಲ್ಲ ಅಂತ ಆದ್ರೆ ವಿದ್ಯುತ್ ಶಕ್ತಿ ಇಟ್ಕೊಂಡು ನಾನೇನ್ ಮಾಡೋದು? ಯಾವ ಪ್ರಯೋಜನವೂ ಇಲ್ಲ ನನಗೆ. ಆ ವಿದ್ಯುತ್ ಶಕ್ತಿ ನಮಗೆ ಪ್ರಯೋಜನಕ್ಕೆ ಬರಬೇಕು ಅಂತ ಆದ್ರೆ ಒಂದು ಬಲ್ಬ್ ಬೇಕು ಅಥವಾ ಫ್ಯಾನ್ ಬೇಕು ಅಥವಾ ಹೀಟರ್, ಏನೋ ಒಂದು ಬೇಕು ತಾನೇ, ಅಲ್ಲಿ ಏನೋ ಒಂದು ಉಪಕರಣ ಬೇಕು. ಹಾಗೆಯೇ ಇಲ್ಲಿ ಒರಿಜಿನಲ್ ಬಿಂಬ ಬರೇ ಆತ್ಮ ಅಂತ ಹೇಳಿದ್ರೆ ಅದು ಯಾವ ಲೋಕದ ವ್ಯವಹಾರಕ್ಕೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಹಾಗಾದ್ರೆ ಏನು ಬೇಕು? ಅದರ ಜೊತೆ ಈ ಪ್ರತಿಬಿಂಬ ಬೇಕಾಗಿದೆ. ಹಾಗಾಗಿ ಇದು ಬೇಡವೇ ಬೇಡ ಅಂತಲ್ಲ. ಲೋಕದ ವ್ಯವಹಾರಕ್ಕೆ ಇದೇ ಅಹಂ ವೃತ್ತಿ ಬೇಕು. ಅಹಂ ವೃತ್ತಿ ಇದ್ದಾಗ ಇದಂ ವೃತ್ತಿಯೂ ಆಗತ್ತೆ. ನಮ್ಮ ಈ ವೇದಾಂತದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಕನ್ನಡಿ ಅಂತ ಹೇಳುವ ಮನಸ್ಸನ್ನ ಬಿಂಬ ಅಂತ ಹೇಳುವ ಒರಿಜಿನಲ್ ನಾನು ಇದೆ ನೋಡಿ, ಇದರಿಂದ ಬೇರೆ ಮಾಡುವಂಥದ್ದೇ ವೇದಾಂತದ ಉದ್ದೇಶ.
ಈಗ ನಾವೇನು ಅನ್ಕೊಂಡಿದ್ದೀವಿ, ನಮಗೆ ಇದೊಂದು ಒರಿಜಿನಲ್ ಇದೆ ಅಂತಲೇ ಗೊತ್ತಿಲ್ಲ. ಒರಿಜಿನಲ್ ಇದ್ರೆ ತಾನೇ ಇನ್ನೊಂದು ಡ್ಯೂಪ್ಲಿಕೇಟ್ ಬರೋದು. ಪ್ರತಿಬಿಂಬ ಬರೋದಕ್ಕೆ ಬಿಂಬ ಬೇಕಲ್ಲಿ. ಆದರೆ ಆ ಬಿಂಬದ ಬಗ್ಗೆ ನಾವು ಇಷ್ಟರವರೆಗೆ ವಿಚಾರಣೆ ಮಾಡಿಲ್ಲ. ಹಾಗಾಗಿ ನಮಗೆ ಅದು ಇದೆ ಅಂತಲೂ ಗೊತ್ತಿಲ್ಲ. ಏನೋ ಸತ್ತೋದಾಗ ಆತ್ಮ ಹೋಯ್ತು ಅಂತ ಹೇಳ್ತೀವಿ ಅಷ್ಟೇ. ಆತ್ಮ ಅಂತ ಹೇಳಿದ್ರೆ ಹೇಗಿದೆ ಅಂತ ಹೇಳಿದ್ರೆ, ಕೃಷ್ಣ ಪರಮಾತ್ಮ 13ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸಿಕೊಡ್ತಾನೆ. ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮವನ್ನ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅನುಭವಕ್ಕೂ ಅದು ಬರೋದಿಲ್ಲ. ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ನಾನೇ ನನ್ನ ಅನುಭವಕ್ಕೆ ಹೇಗೆ ಬರೋದು? ಬೇರೆ ಯಾವುದಾದ್ರೂ ವಸ್ತು ಆದ್ರೆ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಕಾಣಬಹುದು, ಕೇಳಬಹುದು, ಮೂಸಬಹುದು, ಅಥವಾ ಮುಟ್ಟಿ ನೋಡಬಹುದು ಅಲ್ವೇ, ರುಚಿ ನೋಡಬಹುದು. ಇದದು ಯಾವುದೂ ಅಲ್ಲ. ಹಾಗಾಗಿ ನಾನು ಅಂತ ಹೇಳುವುದನ್ನ ನಾನು ಅನುಭವಿಸುವುದು ಹೇಗೆ? ಅದು ಸಾಧ್ಯವೇ ಇಲ್ಲ. ಅದು ವರ್ಣನೆ ಮಾಡೋದಕ್ಕೆ, ಅದರ ಹತ್ರ ಬರೋದಕ್ಕೆ ಮಾತ್ರ ಸಾಧ್ಯ. ಹೇಗೆ ಅಂತ ಹೇಳಿದ್ರೆ, ಆಕಾಶ ಅಂತ ಹೇಳಿದ ತಕ್ಷಣ ಮೇಲೆ ಕಾಣುವಂತ ನೀಲಿ ಬಾನು ಅದಲ್ಲ, ಸ್ಪೇಸ್. ಈಗ ನಮ್ಮ ಕೈಯನ್ನ ಹೀಗಿಟ್ಕೊಂಡ್ರೆ ಈ ಬೆರಳುಗಳ ಮಧ್ಯದಲ್ಲೂ ಸ್ಪೇಸ್ ಇದೆ ಅಲ್ವೇ? ಇದು ಆಕಾಶ. ನಿಮ್ಮ ಮಧ್ಯದಲ್ಲಿ ಆಕಾಶ ಇದೆ. ನನ್ನ ಮುಂದೆ ಕಂಪ್ಯೂಟರ್ ಇದೆ. ಕಂಪ್ಯೂಟರ್ಗೂ ನನ್ನ ಮಧ್ಯದಲ್ಲೂ ಆಕಾಶ ಇದೆ. ಈ ಆಕಾಶ ಎಲ್ಲಿ ಇಲ್ಲ ಹೇಳಿ? ಈ ಪ್ರಪಂಚದಲ್ಲಿ ಎಲ್ಲಾದ್ರೂ ಈ ತರದ ಸ್ಪೇಸ್ ಇಲ್ಲ ಅಂತ ಇದೆಯಾ? ಪಂಚಮಹಾಭೂತಗಳಲ್ಲಿ ಅತೀ ಸೂಕ್ಷ್ಮವಾದದ್ದು ಆಕಾಶ, ಅತೀ ಸ್ಥೂಲವಾದದ್ದು ಭೂಮಿ ಅಥವಾ ಪೃಥ್ವಿ. ಈ ಆಕಾಶ ಮುಟ್ಟಿ ನೋಡ್ಲಿಕ್ಕೆ ಆಗ್ತದೆ? ನಮ್ಗೆ ಕಾಣ್ತದ? ನಮಗೆ ಕಣ್ಣಿಗೆ ಕಾಣುವಂಥದ್ದಲ್ಲ ಆಕಾಶ ಅಂತ ಹೇಳಿದ್ರೆ. ಅದರಲ್ಲಿ ಏನು ಇಲ್ಲ ಅಂತ ನಮ್ಗೆ ಕಂಡ್ರೆ ಖಾಲಿ. ಅದು ಖಾಲಿ ಅಲ್ಲ, ಆಕಾಶ ಇದೆ ಅಲ್ಲಿ. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ನಾವೇನ್ ಹೇಳ್ತೀವಿ? ಖಾಲಿ ಜಾಗ. ಆ ಖಾಲಿ ಜಾಗದಲ್ಲಿ 4 ಗೋಡೆಯನ್ನ ಕಟ್ಟಿದ್ರೆ ಏನ್ ಹೇಳ್ತೀವಿ? ಅದಕ್ಕೊಂದು ಕೋಣೆ ಆಯ್ತು, ಒಂದು ಮನೆಯನ್ನ ಕಟ್ಟಿದಾಗ, ಕೋಣೆಯನ್ನ ಕಟ್ಟಿದಾಗ ಆಕಾಶ ಎಲ್ಲೋಯ್ತು? ಓಹೋ, ನೀವು ಬರ್ತೀರಾ, ನಾನು ಹೋಗ್ತೀನಿ ಅಂತ ಎಲ್ಲೋ ಬಿಟ್ಟು ಹೋಗತ್ತಾ? ಆಕಾಶ ಅಲ್ಲೇ ಇದೆ ಅಲ್ವೇ? ಈ ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿರುವಂಥದ್ದು ಆತ್ಮ. ಆಕಾಶವೇ ಸೂಕ್ಷ್ಮ, ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿರುವಂಥದ್ದು ಆತ್ಮ. ಇನ್ನೊಂದು ಬೆಳಕಿನ ಉದಾಹರಣೆ ಭಗವಂತ 13ನೇ ಅಧ್ಯಾಯದಲ್ಲಿ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಹತ್ರ ಬರೋದಿಕ್ಕೆ. ಯಾವುದರ ಉದಾಹರಣೆ ಕೊಡಿದ್ರೆ ನಮ್ಗೆ ಏನು ಅಂತ ಅರ್ಥ ಆಗ್ಬೇಕು ಆತ್ಮ ಅಂದ್ರೆ. ಹಾಗಾಗಿ ಹೇಳ್ತಿರೋದು. ಇನ್ನೊಂದು ಬೆಳಕಿದ್ದಾಗ ಎಲ್ಲ ಕಡೆ ಹಬ್ಬತ್ತೆ. ಅದು ಸೂರ್ಯನ ಬೆಳಕು ಎಲ್ಲ ಕಡೆಯೂ ಕಾಣ್ತೀವಿ. ಹಾಗೆಯೇ ಈ ಆತ್ಮ. ಈಗ ನಾವೊಂದು ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ಲಿಕ್ಕೆ ಹೋಗ್ತೇವೆ ಅಂತ ಅನ್ಕೊಳ್ಳಿ. ಅಲ್ಲಿ ಕತ್ತಲೆ ಇದೆ, ಅವರು ಡ್ಯಾನ್ಸ್ ಮಾಡ್ತಾರೆ. ನಮ್ಗೆ ಕಾಣಿಸತ್ತಾ ಏನಾದ್ರು? ಏನು ಕಾಣೋದಿಲ್ಲ. ಆ ಬೆಳಕು ಬಿದ್ದಾಗ ನಾವು ಡ್ಯಾನ್ಸ್ ಅನ್ನ, ಭರತನಾಟ್ಯ ಇರ್ಬೋದು, ಯಾವುದೇ ತರದ ನೃತ್ಯ ಇರ್ಬೋದು, ಅದನ್ನ ನಾವು ವೀಕ್ಷಿಸ್ತೇವೆ. ಬೆಳಕು ಇದ್ದಾಗ ವೀಕ್ಷಿಸೋದು ಸರಿಯಾಗತ್ತೆ ನಮಗೆ. ಆದರೆ ನಮ್ಮ ಗಮನ ಎಲ್ಲವೂ ಆ ನೃತ್ಯದಲ್ಲಿ ಇದೆ. ಬೆಳಕಿನ ಮೇಲೆ ಇದೆಯಾ? ಬೆಳಕು ಇದೆ ಅಂತ ಕೂಡ ನಮಗೆ ಮರ್ತು ಹೋಗುತ್ತೆ. ಅಲ್ಲಿ ಬೆಳಕಿನ ಬಗ್ಗೆ ವಿಚಾರವನ್ನ ಮಾಡೋದೇ ಇಲ್ಲ. ನಾವು ನೃತ್ಯವನ್ನ ಮಾತ್ರ ನೋಡ್ತಾ ಇರ್ತೇವೆ ಅಲ್ವೇ? ಬೆಳಕು ಬೇಕೇ ಬೇಕು ಅಲ್ಲಿ. ಒಂದು ಸಿನಿಮಾವನ್ನ ನೋಡಿದಾಗ, ಥಿಯೇಟರಿಗೆ ಹೋಗಿ ಸಿನಿಮಾ ನೋಡ್ತೇವೆ. ಎಲ್ಲಿ ನೋಡೋದು ಈ ಸಿನಿಮಾವನ್ನ? ಒಂದು ಬಿಳಿಯಾದ ಗೋಡೆ, ಉದ್ದದ ಗೋಡೆ ಇರುತ್ತೆ, ಎತ್ತರದ ಗೋಡೆ. ಆ ಗೋಡೆಯ ಮೇಲೆ ಈ ಸಿನಿಮಾವನ್ನ ತೋರಿಸೋದು ಅಲ್ವಾ?
ಸಿನಿಮಾ ನೋಡ್ತಾ 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 ಅಲ್ಲೊಂದು ಗೋಡೆ ಇದೆ ಅಂತಲೇ ಮರ್ತು ಹೋಗ್ತೀವಿ ನಾವು. ಇದು ಗೋಡೆ ಮೇಲೆ ಹೀಗೆ ತೋರಿಸ್ತಾ ಇರೋದು ಅಂತಲೇ ಮರ್ತು ಹೋಗ್ತೀವಿ. ಏನಾಗ್ತೀವಿ? ಹೇಗಾಗತ್ತೆ ನಮ್ಗೆ? ಅಲ್ಲಿ ಹೀರೋಯಿನ್ಗೆ ಯಾರಾದ್ರೂ ಬಂದು ವಿಲನ್ ಬಂದು ಹೊಡೆದ್ರೋ ಏನಾದ್ರೂ ಮಾಡಿದ್ರೋ ಕೆಟ್ಟದ್ದು ಮಾಡಿದ್ದಾರೆ ಅಂತ ಅನ್ಕೊಳ್ಳಿ, ಅಬ್ಬಾ ನಮಗೆ ಆದ ಹಾಗೆ. ಅದೇ ಸಿನಿಮಾದಲ್ಲಿ ಎಲ್ಲಾದ್ರೂ ಟ್ರಾಜಿಡಿ ಎಂಡ್ ಅಂತ ಅನ್ಕೊಳ್ಳಿ, ಆ ಹೀರೋ ನಾಯಕ ತೀರ್ಕೊಳ್ತಾನೆ ಕೊನೆಯಲ್ಲಿ. ಥಿಯೇಟ್ರಿಂದ ಹೊರಗಡೆ ಬರುವಾಗ ಎಲ್ಲರೂ ಕಣ್ಣು ಉಜ್ಜುತ್ತಾ ಇರ್ತಾರೆ. ಅವಾಗ ಗೊತ್ತಾಗುತ್ತೆ, ಓಹೋ ಇದು ಟ್ರಾಜಿಡಿ ಎಂಡ್ ಬಹುಶಃ. ಯಾಕೆ? ಅವ್ರಿಗೇನಾದ್ರೂ ಆಯ್ತಾ? ಪ್ರೇಕ್ಷಕರಿಗೇನಾಯ್ತು? ಏನೂ ಆಗಿಲ್ವಲ್ಲ. ಆದ್ರೆ ಆ ಹೀರೋಯಿನ್ನೇ ನಾನು ಅಥವಾ ಹೀರೋವೇ ನಾನು ಅಂತ ಹೇಳುವ ಒಂದು ಆಭಾಸ, ಅದಲ್ಲ ನಿಜವಾಗ್ಲು. ಆದ್ರೂ ಅದು ನಮಗೇ ಆದ ಹಾಗೆ ಒಂದು ನಮಗೆ ಭಾವನೆಯಲ್ಲಿ. ಅದರಲ್ಲಿ ಎಷ್ಟು ಮುಳುಗಿ ಹೋಗ್ತೇವೆ ಅಂತ ಹೇಳಿದ್ರೆ, ಇದು ನಿಜವಾಗಿ ಅಲ್ಲ, ಇದು ಒಂದು ಕಥೆ. ಅವ್ರು ಸುಮ್ಮನೆ ಶೂಟಿಂಗ್ ಮಾಡಿದ್ರೆ ಅದು ಮುಗ್ಧ ಸಿನಿಮಾ ತಾನೆ, ಆಗೋಗಿದೆ, ರೆಕಾರ್ಡಿಂಗ್ ಎಲ್ಲ ಆಗಿ ನಮಗೆ ಮತ್ತೆ ಮತ್ತೆ ಅದನ್ನೇ ತೋರಿಸೋದು ತಾನೆ. ಅವನು ನಾಯಕ ಮತ್ತೆ ಅಲ್ಲಿ ಎದ್ದು ಹೋಗಿದ್ದಾನೆ, ಸತ್ತ ಹಾಗೆ ಆಕ್ಟ್ ಮಾಡಿದ್ರು, ಆಮೇಲೆ ಎದ್ದಿಲ್ವಾ, ಅದೆಲ್ಲ ತಲೆಗೆ ಹೋಗೋದಿಲ್ಲ ನಮಗೆ. ಅದೆಲ್ಲ ಬಿಟ್ಟು ಇದರ ಹಿಂದೆ ಒಂದು ಗೋಡೆ ಇದೆ, ಇದನ್ನೇ ಮರೆತು ಬಿಡ್ತೇವೆ ನಾವು. ಇದನ್ನೇ ಮಾಡುವುದು ನಮ್ಮ ನಿಜ ಜೀವನದಲ್ಲಿಯೂ ಕೂಡ. ನಮ್ಮ ಜೀವನ ಅಂತ ಹೇಳಿದ್ರೆ ಒಂದು ಮುಗಿದು ಹೋಗಿರುವಂತಹ ಸಿನಿಮಾ ಅದು. ನಾವೀಗ ಅದನ್ನ ವೀಕ್ಷಿಸ್ತಾ ಇರುವಂತಹದ್ದು. ಯಾವುದರಲ್ಲಿ? ಗೋಡೆ. ಆ ಗೋಡೆಯ ಮೇಲೆ ಯಾವುದೇ ಗೋಡೆ? ನಾನು ಅಂತ ಹೇಳುವ ಈ ಗೋಡೆ. ಇದರ ಮೇಲೆ ಎಲ್ಲವೂ ನಡೀತಾ ಇದೆ. ಆ ಸಿನಿಮಾದಲ್ಲಿ ಹೇಗೆ ನಾವು ನಮ್ಮನ್ನು ಇನ್ವಾಲ್ವ್ ಮಾಡಿಕೊಂಡು ನಾವೇ ಅದು ಅಂತ ಆದೆವೋ, ಅದೇ ರೀತಿಯಲ್ಲಿ ಓಹೋ ನಡೆಯುವಂತ ಕಷ್ಟಗಳು ಇದು ಎಲ್ಲವೂ ನನಗೆ ಆಗ್ತಾ ಇರೋದು ಅಂತ ಹೇಳುವ ತಪ್ಪು ಕಲ್ಪನೆ. ಇದು ನಿಜ ವಿಚಾರಣ. ಯಾವಾಗ ನಮಗೆ ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಅಹಂಕಾರ ನಾನಲ್ಲ, ನಿಜವಾದ ನಾನು ಅಂತ ಹೇಳೋದು ಬೇರೆಯೇ ಇದೆ, ಅದು ಬರೋದು ಇಲ್ಲ, ಹೋಗೋದು ಇಲ್ಲ, ಯಾವತ್ತು ಶಾಶ್ವತವಾಗಿರುತ್ತೆ, ಅದು ಸತ್ ಚಿತ್ ಆನಂದ. ಇದು ಆತ್ಮದ ಸ್ವಭಾವ. ಸತ್ ಚಿತ್ ಆನಂದ ಅಂತ ಹೇಳುದು ಆತ್ಮದ ಸ್ವಭಾವ. ಇದು ನಾನು. ಹಾಗಾದ್ರೆ ನನ್ನ ಸ್ವಭಾವ ಏನು? ಸತ್ ಚಿತ್ ಆನಂದ. ಸತ್ ಅಂದ್ರೆ ಯಾವತ್ತೂ ಇರುವಂಥದ್ದು. ಈಗ ನಮಗೆ ನಾವು ತುಂಬಾ ವರ್ಷ ಇರಬೇಕಪ್ಪ, ತುಂಬಾ ವರ್ಷ ಬದುಕಬೇಕು ಅಂತ ಯಾಕೆ ಆಸೆ ಆಗ್ತಾ ಇದೆ ಹೇಳಿ? ನಮ್ಮ ಸ್ವಭಾವ ಇದು. ನಮ್ಮ ನಾನು ಅಂತ ಹೇಳೋ ಒರಿಜಿನಲ್ ಏನಿದೆ, ಇದರ ಸ್ವಭಾವ ಯಾವತ್ತೂ ಇರುವಂಥದ್ದು. ಹಾಗಾಗಿ ನಮಗೆ ನಾನು ಯಾವತ್ತೂ ಇರಬೇಕು, ಯಾವತ್ತೂ ಇರಬೇಕು, ಸತ್ತೋಗ್ಬೇಕು ಅಂತ ಯಾರಿಗಾದ್ರೂ ಆಸೆ ಆಗತ್ತಾ? ಆಗೋದೇ ಇಲ್ವಲ್ಲ. ಯಾಕೆ? ವಿಚಾರ ಮಾಡಬೇಕಾಗಿದೆ. ಇದು ನನ್ನ ಸ್ವಭಾವ. ಹಾಗೆಯೇ ಚಿತ್ ಇನ್ನು ಕಲ್ತುಕೊಳ್ಬೇಕು. ಎಷ್ಟೊಂದು ಆಸೆ ಇದೆ ನೋಡಿ ನಮಗೆ, ಅದು ಕಲಿಬೇಕು, ಇದು ಕಲಿಬೇಕು. ಯಾರಾದ್ರೂ ಒಂದು ಹೊಸ ಸ್ವೀಟ್ ಮಾಡಿದ್ರೆ ಇದು ಹೇಗೆ ಮಾಡಿದ್ರಿ ನೀವು, ಭಾರಿ ಚೆನ್ನಾಗಿದೆ ಕೇಳೋದಿಲ್ವಾ? ಇದರ ರೆಸಿಪಿ ಸ್ವಲ್ಪ ನನಗೆ ಕಳಿಸಿ ಆಯ್ತಾ, ವಾಟ್ಸ್ಆ್ಯಪ್ ಮಾಡಿ ನನಗೆ, ಮತ್ತೆ ಮಾಡಿ ನೋಡ್ತೇವೆ. ಯಾಕೆ? ಚಿತ್ ಅಂತ ಹೇಳಿದ್ರೆ ನಾಲೆಡ್ಜ್, ಜ್ಞಾನ, ಪ್ರಜ್ಞಾನ, ಇನ್ನು ಬೇಕು ಅಂತ ಇರುವಂಥದ್ದು. ಹಾಗೆಯೇ ಆನಂದ, ಸಂತೋಷವಾಗಿರುವ. ನಮ್ಗೆಲ್ರಿಗೂ ಏನು ಆಸೆ ಇದೆ? ಸಂತೋಷವಾಗಿರ್ಬೇಕು. ಯಾರಿಗಾದ್ರೂ 1-2 ದಿನ ನಾನು ದುಃಖದಲ್ಲಿ ಮುಳುಗಬೇಕು ಅಂತ ಆಸೆ ಆಗತ್ತಾ? ಆಗೋದೇ ಇಲ್ವಲ್ಲ. ಯಾರಿಗೂ ಆಗೋದಿಲ್ಲಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಯಾರಿಗೂ ನಾನು ಅಳ್ತಾ ಕೂರ್ಬೇಕು, ಒಂದು ದಿನ ಇಡೀ ದಿನ ಕೂರ್ಬೇಕು ಅಂತ ಮನಸ್ಸಾಗತ್ತಾ? ಆಸೆ ಆಗೋದೇ ಇಲ್ಲ. ಯಾಕೆ? ನಮ್ಮ ಸ್ವಭಾವ. ಅದು ಗುಣ ಅಲ್ಲ. ಗುಣಕ್ಕೂ ಸ್ವಭಾವಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ಬೆಂಕಿ ಹೇಗಿದೆ? ಬಿಸಿ. ಬಿಸಿ ಅಂತ ಹೇಳೋದು ಬೆಂಕಿಯ ಸ್ವಭಾವ, ಗುಣ ಅಲ್ಲ.
ಬೆಂಕಿಯ ಸ್ವಭಾವ ಬಿಸಿಯಾಗಿರುವಂಥದ್ದು. ಎಲ್ಲಾದರೂ ತಣ್ಣಗಿರುವ ಬೆಂಕಿ ಅಂತ ನೋಡಿದೇವಾ? ಇಲ್ವೇ? ಬಿಸಿಯಾಗಿರೋದು, ಬಿಸಿ ಅಂತ ಹೇಳೋದು ಬೆಂಕಿಯ ಸ್ವಭಾವ. ಅದೇ ಬೆಂಕಿಯಲ್ಲಿ ಒಂದು ಪಾತ್ರೆಯಲ್ಲಿ ತರಕಾರಿಯನ್ನ ಬೇಯಿಸ್ತೇವೆ ನಾವು. ಪಾತ್ರೆಯೂ ಬಿಸಿ ಆಗತ್ತೆ, ಅದರಲ್ಲಿರುವ ನೀರು ಅಥವಾ ಪದಾರ್ಥ ಏನೇ ಇರಲಿ, ತರಕಾರಿಗಳು ಏನೇ ಇರಲಿ, ಎಲ್ಲವೂ ಬಿಸಿ ಆಗತ್ತೆ. ಈಗ ಪಾತ್ರೆಯನ್ನ ಆ ಬೆಂಕಿಯಿಂದ ತೆಗೆದಿಡ್ತೇನೆ. ಪಾತ್ರೆ ಸ್ವಲ್ಪ ಹೊತ್ತು ಬಿಸಿ ಆಗಿರುತ್ತೆ, ಆಮೇಲೆ ತಣ್ಣಗಾಗತ್ತೆ. ಅದರಲ್ಲಿರುವ ಸಾಂಬಾರೋ ಸಾರೋ ಏನೋ ಒಂದು, ಅದು ಕೂಡ ಸ್ವಲ್ಪ ಹೊತ್ತು ಬಿಸಿಯಾಗಿರುತ್ತೆ, ಆಮೇಲೆ ತಣ್ಣಗಾಗತ್ತೆ. ಹಾಗಾದ್ರೆ ಈ ಪಾತ್ರೆ ಅಂತ ಹೇಳೋದು ಅಥವಾ ತರಕಾರಿಗಳು ಅಂತ ಹೇಳೋದು, ಸಾಂಬಾರು ಅಂತ ಹೇಳೋದು, ಇದು ಬಿಸಿ ಅಂತ ಹೇಳೋದು ಇದರ ಸ್ವಭಾವ ಅಲ್ಲ. ಆ ಗುಣ ಇದೆ, ಬಿಸಿಯನ್ನ ತೆಗೆದುಕೊಳ್ಳುವಂತಹ ಗುಣ ಇದೆ. ಹಾಗೆಯೇ ಬಿಡುವಂತ ಗುಣವೂ ಇದೆ. ಅದೇ ಬೆಂಕಿಗೆ ಯಾವತ್ತಾದ್ರೂ ಬಿಸಿಯನ್ನ ಬಿಟ್ಟು ಬಿಡತ್ತಾ ಅದು? ಓ, ಸ್ವಲ್ಪ ಸಮಯ ನೀನು ಬಿಟ್ಟು ಹೋಗು ನನ್ನನ್ನು ಅಂತ ಹೇಳತ್ತಾ ಬೆಂಕಿ? ಹಾಗೆಯೇ ಆತ್ಮ, ನಾನು ಅಂತ ಹೇಳುವ ಆತ್ಮದ ಸ್ವಭಾವ ಸತ್, ಚಿತ್, ಆನಂದ. ಇದು ಮೂರು ಕೂಡ ಇದು ಬಿಟ್ಟು ಹೋಗುವಂಥದ್ದಲ್ಲ. ಸ್ವಭಾವ ಅಂತ ಹೇಳಿದ್ರೆ ಬಿಡುವಂಥದ್ದಲ್ಲ. ಕೆಲವೊಬ್ಬರಿಗೆ ನಾವು ಹೇಳ್ತೀವಿ, ಭಾರಿ ಒಳ್ಳೆ ಗುಣದ ಮನುಷ್ಯ ಅವರು, ಎಲ್ಲರಿಗೂ ಸಹಾಯ ಮಾಡ್ತಾರೆ. ಒಳ್ಳೆ ಗುಣ ಅಲ್ವಾ ಅದು? ಹೌದು, ಒಳ್ಳೆಯ ಗುಣ. ಯಾಕೆ ಅದು ಗುಣ ಅಂತ ಹೇಳ್ತೀವಿ? ಇನ್ನೊಂದು ದಿನ ಆ ಗುಣ ಬಿಟ್ಟು ಹೋಗ್ಬೋದು. ಅದೇನು ಮೊನ್ನೆ ಎಲ್ರಿಗೂ ಹೆಲ್ಪ್ ಮಾಡ್ತಾ ಇದ್ರದೇನು ಈಗ ಹಾಗೆ ಮಾಡೋದಿಲ್ಲ? ಅದು ಗುಣ, ಅದು ಸ್ವಭಾವ ಅಲ್ಲ. ಸ್ವಭಾವ ಅಂತ ಹೇಳಿದ್ರೆ ಬಿಟ್ಟು ಹೋಗೋದೇ ಇಲ್ಲ. ಅದೇ ನಮ್ಮ ಎಲ್ಲರ ನಿಜವಾದ ಸ್ವಭಾವ. ಆ ನಿಜವಾದ ಸ್ವಭಾವ ಅಥವಾ ನಿಜವಾಗಿ ನಾನು ಅಂತ ಹೇಳಿದ್ರೆ ಏನಿದೆಯೋ ಅದನ್ನ ಬಿಟ್ಟು ಬಿಟ್ಟು ಈ ಡ್ಯೂಪ್ಲಿಕೇಟ್ ಅನ್ನ ಹಿಡ್ಕೊಂಡು ನಾವು ತಿರುಗ್ತಾ ಇದ್ದೇವೆ ನಾನು ಅಂತ ಹೇಳುವ ಭಾವನೆಯಿಂದ. ಹೀಗಿದ್ದಾಗ ಸುಖ ದುಃಖಗಳು ಗ್ಯಾರಂಟಿ. ಹಾಗಾದ್ರೆ ನಾವು ಏನ್ ಮಾಡಬೇಕಾಗಿದೆ? ಇದಂ ವೃತ್ತಿ ಅಂದ್ರೆ ಏನು? ಅಹಂ ವೃತ್ತಿ ಅಂದ್ರೆ ಏನು? ಇದನ್ನು ನಾನು ಹೇಗೆ ಬಿಡಬಹುದು? ನಿಜವಾಗಿ ನಾನು ಅಂದ್ರೆ ಯಾರು? ಇದರ ಬಗ್ಗೆ ವಿಚಾರವನ್ನ ಮಾಡಲೇಬೇಕಾಗಿದೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಅಹಮಿನಾಶ ಭಾಜಿ ಅಹಂ ಅಹಂತಯ. ಯಾವಾಗ ಈ ಅಹಂ ಅಂತೇಳು ಅಹಂಕಾರ, ಅಹಂ ವೃತ್ತಿ ನಾಶವಾಗತ್ತೋ ಆಗ ನಾನು ನಾನು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನೇ ಪರಮಾತ್ಮ ಅಂತ ಹೇಳುವ ಭಾವನೆ ಹೃದಯದಲ್ಲಿ ಸ್ವಯಂ ತಾನಾಗಿಯೇ ಪ್ರಕಾಶವಾಗತ್ತೆ. ಇದೇ ನಿಜ ವಿಚಾರಣ. ಇದು ಪರಮ ಪೂರ್ಣ ಸತ್, ಪೂರ್ಣವಾಗಿರುವಂಥದ್ದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಲ್ಲವೂ ಪೂರ್ಣ ಸತ್, ಯಾವತ್ತು ಶಾಶ್ವತವಾಗಿ ಇರುವಂಥದ್ದು ನಾನು. ನನಗೆ ಜನ್ಮವೂ ಇಲ್ಲ, ಮರಣವೂ ಇಲ್ಲ. ಇರುವಂಥದ್ದೆಲ್ಲ ದೇಹಕ್ಕೆ. ಈ ದೇಹವನ್ನ, ಈ ಮನಸ್ಸನ್ನ ನಾನು ನಾನು ಅಂತ ಅನ್ಕೊಳ್ತಾ ತಿರುಗ್ತಾ ಇದ್ದೇನೆ. ಇದರಿಂದಾಗಿ ಬಂದಿರುವಂಥದ್ದು ದುಃಖವಾದ ಸಂಸಾರ. ಸ್ವಲ್ಪ ಕ್ಲಿಷ್ಟವಾದ ಕಷ್ಟವಾದ ವಿಚಾರ, ಆದರೆ ಸಣ್ಣ ಪುಟ್ಟ ಹೆಜ್ಜೆ ಹಾಕ್ತಾ ಹಾಕ್ತಾ ಮುಂದಕ್ಕೆ ಸಾಗಬೇಕಾಗಿದೆ. ಹಾಗಾಗಿ ಸ್ವಲ್ಪ ಸ್ವಲ್ಪವಾಗಿ ಅದರ ಬಗ್ಗೆ ಚಿಂತನೆಯನ್ನ ಮಾಡಬೇಕಾಗಿದೆ. ಪ್ರಪಂಚ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ಅಹಂಕಾರ ಅಂದ್ರೆ ಏನು, ಇದನ್ನ ನೆನಪಲ್ಲಿಟ್ಕೊಳ್ಬೇಕಾಗಿದೆ. ನಾನು ಅಂತ ಹೇಳೋದು ಆತ್ಮವಾಗಿ ಬಿಂಬವಾಗಿ ಇರತ್ತೆ. ಮನಸ್ಸು ಅಂತ ಹೇಳೋದು ಕನ್ನಡಿ. ಮನಸ್ಸಿನಲ್ಲಿ ಅಥವಾ ಕನ್ನಡಿಯಲ್ಲಿ ಕಾಣುವಂತಹ ಪ್ರತಿಬಿಂಬವೇ ಈ ಮನಸ್ಸಿನಲ್ಲಿ ಮೂಡುವಂತಹ ಅಹಂ ವೃತ್ತಿ. ಗಮನಿಸಿದಾಗ ಈ ಅಹಂ ವೃತ್ತಿಯೂ ನಾಶ ಮಾಡಬಹುದು, ಮನಸ್ಸನ್ನೂ ನಾಶ ಮಾಡಬಹುದು. ಆದರೆ ನಾನು ಅಂತ ಹೇಳೋದು ಇದೆ ತಾನೇ ಬಿಂಬವಾಗಿ, ಒರಿಜಿನಲ್ ಯಾವುದಿದೆಯೋ, ಮೂಲವಾಗಿ ಯಾವುದಿದೆಯೋ ಅದು ನಾಶವಾಗೋದೇ ಇಲ್ಲ. ಅದನ್ನ ಹೊಂದಿಕೊಂಡು ಇವೆಲ್ಲವೂ ಇದೆ. ಹಾಗಾದ್ರೆ
ಪ್ರಪಂಚ ಅಂತ ಹೇಳೋದು ನಾನು ಅಂತ ಹೇಳುವ ಭಾವನೆಯ ಮೇಲೆ ಇದೆ. ನಾವು ಹೇಳ್ತೀವಿ ತಾನೆ, ಜ್ಞಾನಿಗಳಿಗೆ ಪ್ರಪಂಚವೇ ಅವರ ಒಳಗೆ ಇದೆ. ಏನು ಹಾಗಂದ್ರೆ, ಈ ಒರಿಜಿನಲ್ ನಾನು ಯಾವತ್ತೂ ಇರುತ್ತೆ, ಅದನ್ನ ಹೊಂದಿಕೊಂಡು ಅಹಂ ವೃತ್ತಿ, ಅದನ್ನ ಹೊಂದಿಕೊಂಡು ಇದಂ ವೃತ್ತಿ. ಪ್ರಪಂಚ ಅಂತ ಹೇಳೋದು ಇದಂ ವೃತ್ತಿ ಅಲ್ವೇ? ಸ್ವಲ್ಪ ಕಷ್ಟವಾದ ವಿಚಾರ, ಆದರೆ ಎಲ್ಲರೂ ಕೂಡ ದಯವಿಟ್ಟು ಸ್ವಲ್ಪ ದಿನದಲ್ಲಿ ಒಂದು 2-3 ನಿಮಿಷಗಳಾದರೂ ಕೂಡ ಹೌದಲ್ವಾ, ನಾನು ಅಂದ್ರೆ ಈಗ ನಂಗೆ ಹುಷಾರಿಲ್ಲ ಅಂತ ಹೇಳ್ತಾನೆ ಇರ್ತೀವಿ, ದುಃಖದಲ್ಲಿರ್ತೀವಿ. ಪ್ರಶ್ನೆ ಮಾಡಿಕೊಳ್ಬೇಕು, ಯಾರಿಗೆ ಹುಷಾರಿಲ್ಲ? ನಾನಂದ್ರೆ ಯಾರು? ಈ ವಿಚಾರವನ್ನ ಸ್ವಲ್ಪ ಸ್ವಲ್ಪವಾಗಿ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೆಗೆದುಕೊಂಡು ಬರ್ತಾ ಇದ್ರೆ ಖಂಡಿತವಾಗಿಯೂ ನಾವು ಈ ಸುಲಭವಾದ ಮಾರ್ಗ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮಾರ್ಗದಲ್ಲಿ ಮುಂದಕ್ಕೆ ಖಂಡಿತವಾಗಿಯೂ ಸಾಗೋಣ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ ನಮೋ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.